ಹಾಯ್ ನಮಸ್ತೆ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ನಿನ್ನೆ ಏನಂತಂದ್ರೆ ಆರ್ ಬಿ ಐನ ಗವರ್ನರ್ಗಳ ಬಗ್ಗೆ ಏನಂತಂದ್ರೆ ಡಿಸ್ಕಷನ್ ಮಾಡ್ತಿದ್ದೀವಿ. ಅಷ್ಟರಲ್ಲಿ ಏನಂತಂದ್ರೆ ನಿನ್ನೆ ಟೈಮ್ ಆಗಿತ್ತು. ಇವತ್ತೇನಂತಂದ್ರೆ ಆರ್ ಬಿ ಐನ ಗವರ್ನರ್ಗಳ ಕುರಿತು ಗವರ್ನರ್ಗಳನ್ನು ಯಾರು ನೇಮಕ ಮಾಡ್ತಾರೆ, ನೆಕ್ಸ್ಟ್ ಏನಂತಂದ್ರೆ ಉಪ ಗವರ್ನರ್ಗಳು ಯಾರ್ಯಾರಿದ್ದಾರೆ, ಇಲ್ಲಿವರೆಗೂ ಎಷ್ಟು ಜನ ಗವರ್ನರ್ಗಳು ನೇಮಕ ಆಗಿದ್ದಾರೆ, ಅದರ ಬಗ್ಗೆ ಏನಂತಂದರೆ ಡಿಟೇಲ್ ಆಗಿ ಏನಂತಂದ್ರೆ ಇವತ್ತು ಈ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ ಅಂತೆ. ಹಾಗಾದ್ರೆ ಆರ್ ಬಿ ಐನ ರಾಷ್ಟ್ರೀಕರಣ ಎಲ್ಲ ಏನಂತಂದ್ರೆ ನಿನ್ನೆ ಕ್ಲಾಸ್ ಒಳಗೆ ಏನಂತಂದ್ರೆ ಮುಗ್ದಿತ್ತಿದ್ದು. ಓಕೆ, ಡಿಸ್ಕಷನ್ ಮಾಡಿದ್ದೀವಿ. ಇವತ್ತು ಹೇಳ್ಬೇಕ್ರಿ ಆರ್ ಬಿ ಐನ ಗವರ್ನರ್ಗಳು. ಓಕೆ, ಆರ್ ಬಿ ಐನ ಗವರ್ನರ್ಗಳ ಬಗ್ಗೆ ಏನಂತಂದ್ರೆ ಇವತ್ತು ನೋಡ್ಬೇಕು. ಈಗ ತರಗತಿಯಲ್ಲಿ ಏನಂತಂದ್ರೆ ಆರ್ ಬಿ ಐನ ಗವರ್ನರ್ಗಳ ಬಗ್ಗೆ ಏನಂತಂದ್ರೆ ಇವತ್ತು ಡಿಸ್ಕಷನ್ ಮಾಡಬೇಕು. ಹಾಗಾದ್ರೆ ಏನಪ್ಪ ಆರ್ ಬಿ ಐನ ಗವರ್ನರ್ಗಳನ್ನು ನೋಡಿದಾಗ ಆರ್ ಬಿ ಐ ಗವರ್ನರ್ಗಳನ್ನು ಯಾರು ನೇಮಕ ಮಾಡ್ತಾರೆ? ಹಾಗಾದರೆ ಇವರು ನೇಮಕ ಮಾಡೋರು ಯಾರಪ್ಪ ಅಂತ ಕೇಳಿದ್ರೆ, ಆರ್ ಬಿ ಐನ ಗವರ್ನರ್ಗಳನ್ನು ನೇಮಕ ಮಾಡೋರು ಕೇಂದ್ರ ಹಣಕಾಸು ಸಚಿವಾಲಯದ ಶಿಫಾರಸಿನ ಮೇರೆಗೆ, ಕೇಂದ್ರ ಹಣಕಾಸು ಸಚಿವಾಲಯದ ಶಿಫಾರಸಿನ ಮೇರೆಗೆ ಏನಂತಂದ್ರೆ ಪ್ರಧಾನಮಂತ್ರಿ ಕಚೇರಿಯವರು. ನೋಡ್ರಿ, ಕೇಂದ್ರ ಹಣಕಾಸು ಸಚಿವಾಲಯದ ಶಿಫಾರಸಿನ ಮೇರೆಗೆ ಇವರನ್ನು ನೇಮಕ ಮಾಡೋರು ಯಾರಿರ್ತಾರೆ ಅಂತಂದ್ರೆ ಪಿ ಎಮ್ ಆಫೀಸ್ನವರು, ಪ್ರಧಾನಮಂತ್ರಿ ಕಚೇರಿಯವರು ಇವರನ್ನು ನೇಮಕ ಮಾಡ್ತಾರೆ. ಯಾರು ನೇಮಕ ಮಾಡ್ತಾರೆ? ಪ್ರಧಾನಮಂತ್ರಿ ಕಚೇರಿಯವರು ಇವರನ್ನು ನೇಮಕ ಮಾಡ್ತಾರೆ, ಪಿ ಎಮ್ ಆಫೀಸ್ನವರು. ಹಾಗಾದ್ರೆ ಇವರ ಅಧಿಕಾರ ಅವಧಿ ಎಷ್ಟು ಅಂದ್ರೆ ಕನಿಷ್ಠ 3 ವರ್ಷ. ನಿನ್ನೆ ಹೇಳಿದ್ದೀನಿ ಇದನ್ನು, ಕನಿಷ್ಠ 3 ವರ್ಷ ಇರುತ್ತೆ. ನೆಕ್ಸ್ಟ್ ಅದೇ ಥರ ಗರಿಷ್ಠ ಎಷ್ಟು ವರ್ಷ ಅಂತ ಕೇಳಿದ್ರ, ಗರಿಷ್ಠ 5 ವರ್ಷ ಏನಂತಂದ್ರೆ ಇದರ ಅವಧಿ ಇರುತ್ತೆ. ನೋಡ್ರಿ, ಈಗೇನಂತಂದ್ರೆ ಟಾಪಿಕ್ ವೈಸ್ ನಿಮಗೇನಂತಂದ್ರೆ ನಾನು ನೋಟ್ಸ್ ಬಿಡ್ತಿದ್ದೀನಿ ಟೆಲಿಗ್ರಾಮ್ ಚಾನಲಲ್ಲಿ, ಸುನಿಲ್ ಸರ್ ಎಕನಾಮಿಕ್ಸ್ ಟೆಲಿಗ್ರಾಮ್ ಚಾನಲ್ ಒಳಗೆ ನೋಟ್ಸ್ ಬಿಡತ್ತೀನಿ. ಇನ್ನು ಎಲ್ಲ ಸಬ್ಜೆಕ್ಟ್ ಎಲ್ಲ ನಮ್ದು ಏನಂತಂದ್ರೆ ಹೇಳುವಂಥ ಸಿಲೆಬಸ್ ಮುಗಿದ ನಂತರ ಏನಂತಂದ್ರೆ ಇಡೀ ನೋಟ್ಸನ್ನು ಏನು ಮಾಡ್ತೀನಿ ನಾನು, ಇಡೀ ನೋಟ್ಸ್ ಏನಂತಂದ್ರೆ ವಿತ್ ಕರೆಂಟ್ ಅಫೇರ್ಸ್ ಲಿಂಕ್ ಕೊಡ್ಕೋತೀನಿ. ಅಂದ್ರೆ ಇಡೀ ನೋಟ್ಸ್ ಏನಂತಂದ್ರೆ ಒಂದು PDF ಮಾಡಿ ಫ್ರೀಯಾಗಿ ನಿಮಗೇನಂತಂದ್ರೆ ಕೊಡುವಂಥ ವ್ಯವಸ್ಥೆ ನಾನು ಮಾಡ್ತೀನಿ ನಮ್ಮ ಲಾರ್ಡ್ ಫೌಂಡೇಶನ್ ಕಡೆಯಿಂದ. ಸರಿನಾ? ರೈಟ್. ಹಾಗಾದ್ರೆ ಅವಧಿ ಏನಪ್ಪ ಅಂತಂದ್ರೆ 3 ವರ್ಷ ಇರ್ತದ. ಗರಿಷ್ಠ ಅವಧಿ 5 ವರ್ಷ ಇವ್ರದ್ದು ಅಧಿಕಾರ ಅವಧಿ ಇರೋದನ್ನು ನಾವು ನೋಡ್ತೀವಿ. ಹಾಗಾದ್ರೆ ಮತ್ತೇನೇನು ಬೇಕ್ರಿ, ಅರ್ಹತೆಗಳು ಏನೇನು ಬೇಕ್ರಿ ಇವ್ರಿಗೆ ಅಂತ ಕೇಳಿದ್ರೆ, ಇವ್ರು ಏನಂತಂದ್ರೆ ಭಾರತದ ಪ್ರಜೆ ಆಗಿರಬೇಕು, ಉನ್ನತವಾಗಿರುವಂಥ ಆರ್ಥಿಕ ತಜ್ಞ ಅನಿಸಿರಬೇಕು, ದಿವಾಳಿ ಆಗಿರಬಾರದು. ಓಕೆ, ನೆಕ್ಸ್ಟ್ ಏನಂತಂದ್ರೆ
ಅವ್ರಿಗೆ ಏನಂದ್ರೆ 60+ ಏನಂತಂದ್ರೆ ಏಜ್ ಇರಬೇಕು. ಏಜ್ ಇರಬೇಕಂತ ಏನಿಲ್ಲ, ಬಟ್ ಯೂಸಲಿ ಏನಂತಂದ್ರೆ 60+ ಆದವ್ರಿಗೆ ಏನಂತಂದ್ರೆ RBIನ ಗವರ್ನರನ್ನಾಗಿ ನೇಮಕ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಏನಂತಂದ್ರೆ ಮತ್ತು ಇವನು ಏನಂತಂದ್ರೆ PhD ಮಾಡ್ಕೊಂಡಿರ್ಬೇಕಂತ ಏನಿಲ್ಲ. ಈಗ ಶಕ್ತಿಕಾಂತ್ ದಾಸ್ ಅವರು ಅದರಲ್ಲ ಪ್ರಸ್ತುತ RBIನ ಗವರ್ನರ್, ಜಸ್ಟ್ BA ಪಾಸ್ ಆದವರು, ಅವರು BA ಪಾಸ್ ಆಗಿದ್ರು. ಬಟ್ ಏನಂತಂದ್ರೆ IAS ಅಧಿಕಾರಿ ಅವರು. ಓಕೆ ರೈಟ್, ನೋಡಿ ಇಲ್ಲಿ ಅವರ ಗರಿಷ್ಠ ಅಧಿಕಾರ ಅವಧಿ ಎಷ್ಟಿರುತ್ತೆ? ಗರಿಷ್ಠ ಅವಧಿ 5 ವರ್ಷ, ಆಲ್ರೆಡಿ ಹೇಳಿದ್ದೀನಿ. ಇವ್ರಿಗೆ ವೇತನ ಎಷ್ಟಿರುತ್ತೆ ರೀ ಅಂತೇಳಿ ಕೇಳಿದ್ರೆ, ಇವ್ರಿಗೆ ವೇತನ ಎಷ್ಟು ಅಂತಂದ್ರೆ 2.5 ಲ್ಯಾಕ್ ಇರುತ್ತೆ. ವಾರ್ಷಿಕವಾಗಿ ಅಲ್ಲ, ವಾರ್ಷಿಕ ಅಂತಂದ್ರೆ ಮತ್ತೆ ಸೆಲೆಬ್ರೇಷನ್ ಆಗ್ತದೆ ಅವ್ರದ್ದು, ಮಂತ್ಲಿ. ಓಕೆ, ಇವ್ರಿಗೆ ಏನಂತಂದ್ರೆ ಮಾಸಿಕವಾಗಿ ಇರುತ್ತೆ ರೀ. ಮಾಸಿಕ ವೇತನ ಎಷ್ಟು ಅಂತ ಕೇಳಿದ್ರೆ 2.5 ಲ್ಯಾಕ್, 2,50,000 ಇವರಿಗೆ ವೇತನ ಇರುತ್ತೆ. ನೆಕ್ಸ್ಟ್ ಏನಂತಂದ್ರೆ ಇವ್ರಿಗೆ ಪ್ರಮಾಣ ವಚನ ಯಾರು ಬೋಧಿಸ್ತಾರ ಅಂತಂದ್ರೆ ರಾಷ್ಟ್ರಪತಿ ಅಥವಾ ರಾಷ್ಟ್ರಪತಿಯಿಂದ ನೇಮಕಗೊಂಡವರು. ರಾಷ್ಟ್ರಪತಿಯಿಂದ ನೇಮಕಗೊಂಡವರು ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಹಾಗಾದ್ರೆ ರಾಷ್ಟ್ರಪತಿಯಿಂದ ಯಾರ್ಯಾರು ನೇಮಕಗೊಳ್ತಾರೆ ರೀ ಸರ್ ಅಂತಂದ್ರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿರ್ಬೋದು, ಹೈಕೋರ್ಟಿನ ನ್ಯಾಯಾಧೀಶರಾಗಿರ್ಬೋದು, ನೆಕ್ಸ್ಟ್ ಏನಂತಂದ್ರೆ ಪ್ರಧಾನಿಗಳಾಗಿರ್ಬೋದು, CAG ಆಗಿರ್ಬೋದು, ಚುನಾವಣಾ ಆಯುಕ್ತರಾಗಿರ್ಬೋದು, ಓಕೆ, ಅಟಾರ್ನಿ ಜನರಲ್ ಆಗಿರ್ಬೋದು, ಓಕೆ, ಅಡ್ವೊಕೇಟರ್ ಜನರಲ್ಸ್ಗಳಾಗಿರ್ಬೋದು. ಇವರೆಲ್ಲ ಏನಂತಂದ್ರೆ ಹಣಕಾಸು ಆಯೋಗದ ಅಧ್ಯಕ್ಷರಾಗಿರ್ಬೋದು. ಇವರೆಲ್ಲರೂ ರಾಷ್ಟ್ರಪತಿಯಿಂದ ನೇಮಕಗೊಳ್ತಾರಲ್ಲ, ರಾಷ್ಟ್ರಪತಿ ಅಥವಾ ರಾಷ್ಟ್ರಪತಿಯಿಂದ ನೇಮಕಗೊಂಡವರು ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಹಾಗಾದರೆ ಇವ್ರಿಗೆ ಯಾರಿಗೆ ತಮ್ಮ ರಾಜೀನಾಮೆಯನ್ನು ನೀಡ್ತಾರೆ ಅಂತಂದ್ರೆ ಉಪ ಗವರ್ನರ್ಗಳಿಗೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸ್ತಾರೆ ಅವರು. ಓಕೆ, 4 ಜನ ಉಪ ಗವರ್ನರ್ಗಳು ಇರ್ತಾರೆ. ಅದರಲ್ಲಿ ಹಿರಿಯರು ಯಾರು ಇರ್ತಾರಲ್ಲ, ಈಗ ಪ್ರೆಸೆಂಟ್ ಏನಂದರೆ MK ಜೈನ್ ಅಂತೇಳಿ ಹಿರಿಯರಾದ್ರೆ, ಮಹೇಶ್ ಕುಮಾರ್ ಜೈನ್ ಅಂತೇಳಿ ಅಧಿಕಾರದಲ್ಲಿ ಏನಂತಂದ್ರೆ ಅತ್ಯಂತ ಹಿರಿಯ ವ್ಯಕ್ತಿ ಅವನು. ಓಕೆ ರೈಟ್, ಇದು ಏನಂತಂದ್ರೆ RBI ಗವರ್ನರ್ಗಳ ಹಿನ್ನೆಲೆ. ನೆಕ್ಸ್ಟ್ RBI ಗವರ್ನರ್, ಮೊದಲ ಗವರ್ನರ್ ಯಾರಾಗಿದ್ರಿ? ಫಸ್ಟ್ ಗವರ್ನರ್ RBI ಸ್ಥಾಪನೆ ಆದಾಗ ಯಾರಿದ್ರು ಗವರ್ನರ್ ಅಂತ ಕೇಳಿದ್ರೆ, RBI ಸ್ಥಾಪನೆ ಆದಾಗ RBIನ ಗವರ್ನರ್ ಇದ್ರು ಸರ್ ಓಸ್ಬರ್ನ್ ಸ್ಮಿತ್ ಅಂತೇಳಿದ್ರು. ಸರ್ ಓಸ್ಬರ್ನ್ ಸ್ಮಿತ್ ಅಂತೇಳಿದ್ರು. ಸರ್ ಓಸ್ಬರ್ನ್ ಸ್ಮಿತ್ 1935ರಿಂದ 37ರವರೆಗೆ ಇದ್ದರು. 1935ರಿಂದ 37ರವರೆಗೆ ಏನಂತಂದ್ರೆ ಸರ್ ಓಸ್ಬರ್ನ್ ಸ್ಮಿತ್ ಅವರು RBIನ ಗವರ್ನರ್ ಆಗಿದ್ರು. ನೆಕ್ಸ್ಟ್ RBIನ 2ನೇ ಗವರ್ನರ್ ಯಾರಪ್ಪ ಅಂತ ಕೇಳಿದ್ರೆ ಜೇಮ್ಸ್ ಟೇಲರ್ ಅಂತೇಳಿದ್ರು. ಜೇಮ್ಸ್ ಟೇಲರ್ ಅವರು RBIನ 2ನೇ ಗವರ್ನರ್ ಆಗಿದ್ರು. ಇವರು 1937ರಿಂದ 43ರ ಅವಧಿಯಲ್ಲಿ, ಓಕೆ, 1937ರಿಂದ 43ರ ಅವಧಿಯಲ್ಲಿ ಏನಂತಂದರೆ 2ನೇ ಗವರ್ನರ್ ಆಗಿ ಕೆಲಸ ಮಾಡಿದ್ರು ಇವರು. ಓಕೆ, ಇವರಿಬ್ಬರು ಆದರಲ್ಲ, ಇವರಿಬ್ಬರು ಭಾರತೀಯರಲ್ಲ. ಓಕೆ, ಓಸ್ಬರ್ನ್ ಸ್ಮಿತ್ ಮತ್ತು ಜೇಮ್ಸ್ ಟೇಲರ್ ಇವರು ಇಂಗ್ಲೆಂಡ್ನವರು ಇವರು. ಓಕೆ, ಬ್ರಿಟನ್ ದೇಶದವರು ಇವರು. ಬ್ರಿಟಿಷರ್ ಇವರು. ಓಕೆ, ನೆಕ್ಸ್ಟ್ RBIನ ಮೊಟ್ಟ ಮೊದಲ ಭಾರತೀಯ ಗವರ್ನರ್ ಯಾರು ಅಂತ ಕೇಳ್ತಾರೆ ನಿಮಗೆ. RBIನ ಮೊಟ್ಟ ಮೊದಲ 3ನೇ ಗವರ್ನರ್ ನೋಡ್ರಿ, ಇವರು ಮೊದಲನೇದವರು, ಇವರು 2ನೇದವರು, ನೆಕ್ಸ್ಟ್ 3ನೇದವರು ಯಾರಪ್ಪ ಅಂತ ಕೇಳಿದ್ರೆ CD ದೇಶ್ಮುಖ ಅಂತೇಳಿ. CD ದೇಶ್ಮುಖ ನೋಡ್ರಿ, ಇವರು 1943ರಿಂದ 49 ಜುಲೈ 1ರವರೆಗೆ ಇರ್ತಾರೆ. ಇವರು ಜುಲೈ 1ರವರೆಗೆ ಇರ್ತಾರೆ. ಯಾರಿರ್ತಾರೆ ಅಂತ ಕೇಳಿದ್ರೆ CD ದೇಶ್ಮುಖ್ ಅವರು ಇರ್ತಾರೆ. 1937ರಿಂದ 43ರವರೆಗೆ RBIನ ಗವರ್ನರ್ ಆಗಿ ಕೆಲಸ ಮಾಡಿದವರು CD ದೇಶ್ಮುಖ. ಈ CD ದೇಶ್ಮುಖನ ವಿಶೇಷತೆ ಏನಂತಂದ್ರೆ ಇವರು RBIನ ಮೊಟ್ಟ ಮೊದಲ ಭಾರತೀಯ ಗವರ್ನರ್. ನೋಡ್ರಿ, ಇದು ಕೂಡ ಕ್ವಶನ್ ಆಗ್ಯದ. RBIನ ಮೊಟ್ಟ ಮೊದಲ ಭಾರತೀಯ ಗವರ್ನರ್ ಯಾರು ಅಂತೇಳಿ ಕ್ವಶನ್ ಆಗಿದೆ. RBIನ ಮೊಟ್ಟ ಮೊದಲ ಭಾರತೀಯ ಗವರ್ನರ್ ಯಾರು ಅಂತ ಕೇಳಿದ್ರೆ ಮೊಟ್ಟ ಮೊದಲ ಭಾರತೀಯ ಗವರ್ನರ್ CD ದೇಶ್ಮುಖ್ ಅಂತ. ನಿನ್ನೆ ಕ್ಲಾಸಲ್ಲಿ ಹೇಳಿದೆ ನಾನು ನಿಮ್ಗೆ, RBI ರಾಷ್ಟ್ರೀಕರಣ ಆಗಿತ್ತಲ್ಲ, RBI ರಾಷ್ಟ್ರೀಕರಣ ಆಯ್ತಲ್ಲ 1949 ಒಳಗೆ. 1949 ಜನವರಿ 1ಕ್ಕೆ ಏನು RBI ರಾಷ್ಟ್ರೀಕರಣ ಆತಲ್ಲ, RBI ರಾಷ್ಟ್ರೀಕರಣ ಆದಾಗ ಇವರೇ ಏನಂತಂದ್ರೆ CD ದೇಶ್ಮುಖ್ ಅವರು ಏನಾಗಿದ್ರು, RBIನ ಗವರ್ನರ್ ಆಗಿದ್ರು ಅಂಥೇಳಿ ನಿಮಗೇನಂತಂದ್ರೆ ಗೊತ್ತಿರಬೇಕು. ಆಲ್ರೆಡಿ ನಿನ್ನೆ ತರಗತಿಯಲ್ಲಿ ಇದನ್ನು ಕೂಡ ಹೇಳಿದ್ದೀವಿ. ರೈಟ್, ಇದಾದ ನಂತರ RBIನ 4ನೇ ಗವರ್ನರ್ ಯಾರಪ್ಪ ಅಂತ ಕೇಳಿದ್ರೆ RBIನ 4ನೇ ಗವರ್ನರ್ ಬೆನಗಲ ರಾಮರಾವ ಅಂತೇಳಿ ಅದಾರಿ. ಬೆನಗಲ ರಾಮರಾವ ಅಂತೇಳಿ 1949 ಜುಲೈ 1ರಿಂದ 1957. ಸರ್,
ಆರ್ ಬಿ ಐನ ಗವರ್ನರ್ಗಳ ಅಧಿಕಾರಾವಧಿ ಕನಿಷ್ಠ 3 ವರ್ಷ ಅಂತ ಹೇಳಿರಿ, ಗರಿಷ್ಠ ನೋಡಿದ್ರೆ 5 ವರ್ಷ ಅಂತ ಹೇಳಿರಿ ಸರ. ಇಲ್ಲಿ ನೋಡಿದ್ರೆ ಸರ್ 8 ವರ್ಷ ಆಗ್ತದಲ್ರಿ, ಹಂಗ್ರಿ ಇದು 2ನೇ ಅವಧಿಗೆ ನೇಮಕ ಮಾಡ್ಬೋದು. ಬಟ್ ಏನಂತಂದ್ರೆ ಒಂದೇ ಅವಧಿಗೆ ಕನಿಷ್ಠ 3 ವರ್ಷ ನೇಮಕ ಮಾಡ್ಬೋದು, ಗರಿಷ್ಠ ಅಂದ್ರೆ 5 ವರ್ಷ. ಈಗ ಶಕ್ತಿಕಾಂತ್ ದಾಸ್ ಅದರಲ್ಲ, ಮೊದಲು 2018 ನೇಮಕ ಆಗ್ಯಾರ ಅವರು. 2018 21 ವರೆಗೂ ಮಾಡಿದರು. ಮತ್ತು 21 ಒಳಗೆ ಮತ್ತೇನು ಮಾಡಿದ್ರು, ಮತ್ತು 3 ಇಯರ್ಸ್ ಅವರು ಅಧಿಕಾರಾವಧಿಯನ್ನು ವಿಸ್ತರಣೆ ಮಾಡಿದಾರ. ಮತ್ತೆಷ್ಟು ವರ್ಷ ವಿಸ್ತರಿಸ್ಬೋದು, ಇನ್ನೂ 3 ವರ್ಷ ವಿಸ್ತರಿಸ್ಬೋದು. ಇಷ್ಟೇ ಟೈಮ್ ಆಗಬೇಕು ಅಂತೇಳಿ ಏನಂತಂದ್ರೆ ರೂಲ್ಸ್ ರೆಗ್ಯುಲೇಷನ್ ಇಲ್ಲ. ಓಕೆ, ಹಾಗಾದರೆ ಬೆನಗಲ್ ರಾಮರಾವ್ ಇವರು ಮೂಲತಃವಾಗಿ ಕರ್ನಾಟಕದ ಮಂಗಳೂರಿನವರು ಇವರು. ಓಕೆ, ಮಂಗಳೂರಿನವರು ಇವರು. ಹಾಗಾದ್ರೆ ಇವರು ಮಂಗಳೂರಿನವರಾಗಿದ್ದು ಇವ್ರ ವಿಶೇಷತೆ ಏನಂತ ಕೇಳಿದಾಗ, ಇವರು ಏನಂತಂದ್ರೆ ಅತಿ ದೀರ್ಘಾವಧಿಯ ಆರ್ ಬಿ ಐನ ಗವರ್ನರ್ ಆಗಿದ್ದಾರೆ ಇವರು. ಯಾವ ಅವಧಿಯ? ಅತಿ ದೀರ್ಘಾವಧಿಯ ಆರ್ ಬಿ ಐನ ಗವರ್ನರ. ನೆಕ್ಸ್ಟ್ ಇನ್ನೊಂದು ಗೊತ್ತಿರಬೇಕು ನಿಮಗೆ, ಆರ್ ಬಿ ಐನ 15ನೇ ಗವರ್ನರ್ ಯಾರು ಅಂತ ಕೇಳ್ತಾರೆ ನಿಮ್ಗೆ. 15ನೇ ಗವರ್ನರ್, ಆರ್ ಬಿ ಐನ 15ನೇ ಗವರ್ನರ್. ನೋಡ್ರಿ ಇಲ್ಲಿ ಆರ್ ಬಿ ಐನ 15ನೇ ಗವರ್ನರ್ ಯಾರಾದಾರ ಅಂತ ಕೇಳಿದ್ರೆ, ಆರ್ ಬಿ ಐನ ಎಷ್ಟನೇದು ಅಂತ ಕೇಳಿದ್ರೆ 15ನೇ ಗವರ್ನರ್ ಯಾರಪ್ಪ ಅಂತ ಕೇಳಿದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅದಾರ್ರಿ. ಯಾರಾದಾರ? ಡಾಕ್ಟರ್ ಮನಮೋಹನ ಸಿಂಗ್ ಅವರು ಇದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಾರೆ. ಆರ್ ಬಿ ಐನ ಎಷ್ಟನೇ ಗವರ್ನರ್? 15ನೇ ಗವರ್ನರ್ ಯಾರಾದಾರ ಅಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಾರೆ. ಹಾಗಾದರೆ ಈ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇವರು 1982ರಿಂದ 85ರವರೆಗೆ ಆರ್ ಬಿ ಐನ ಗವರ್ನರ್ ಆಗಿ ಕೆಲಸ ಮಾಡಿದ್ರು. ಇವರು ಆರ್ ಬಿ ಐನ ಗವರ್ನರ್ ಆದರು. ನೆಕ್ಸ್ಟ್ ಏನಂತಂದ್ರೆ ನಮ್ಮ ಹಣಕಾಸು ಖಾತೆ ಸಚಿವರಾದರು. 1991 ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಬಂತಲ್ಲ, LPG, ಅವಾಗ ಏನಂತಂದ್ರೆ ಮನಮೋಹನ್ ಸಿಂಗ್ ಅವರೇ ನಮ್ಮ ದೇಶದ ಏನಂದ್ರೆ ಹಣಕಾಸು ಮಂತ್ರಿ ಆಗಿದ್ದರು. ನಂತರ ಪ್ರಧಾನಿ ಆದರು. ನೋಡ್ರಿ, ಆರ್ ಬಿ ಐನ ಗವರ್ನರ್ ಇದ್ದುಕೊಂಡು ಪ್ರಧಾನಿ ಆಗಿದ್ದವ್ರು ಯಾರು ಅಂತಂದ್ರೆ ಮನಮೋಹನ್ ಸಿಂಗ್. ಗ್ರೇಟೆಸ್ಟ್ ಆರ್ಥಿಕ ತಜ್ಞರಿ ಹೇಳ್ಬೇಕಂದ್ರೆ ಭಾಳಷ್ಟು ಏನಂತಂದ್ರೆ ನಮ್ಮ ದೇಶಕ್ಕೆ ಕಂಡಿರುವಂಥ ಅತಿ ಉನ್ನತವಾಗಿರುವಂಥ ಆರ್ಥಿಕ ತಜ್ಞರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೂಡ ಒಬ್ಬರು ಅಂತೇಳಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಆರ್ ಬಿ ಐನ 16ನೇ ಗವರ್ನರ್ ಯಾರ್ರಿ ಅಂತ ಕೇಳ್ತಾರೆ ನಿಮ್ಗೆ. 16ನೇ ಗವರ್ನರ್ ಯಾರು ಅಂತಂದ್ರೆ ನಿಮಗೆಲ್ಲರೂ ಗೊತ್ತಿರಬೇಕು. ಇವರು ಅತ್ಯಂತ ಕನಿಷ್ಠ ಅವಧಿಯ ಆರ್ ಬಿ ಐ ಗವರ್ನರ್ ಅಂತೇಳಿ ಕರಿತೀವಿ. ಓಕೆ, ಅಮಿತಾಬ್ ಘೋಷ್ ಅಂತೇಳಿ ಆದಾರ. ಅಮಿತಾಬ್ ಘೋಷ್ ಅಂತೇಳಿ ಇದ್ದಾರೆ. ಅಮಿತಾಬ್ ಘೋಷ್ ಇವ್ರು ಏನಂತಂದ್ರೆ 1985ರಲ್ಲಿ ಕೇವಲ 20 ದಿನಗಳ ಮಾತ್ರ, ಎಷ್ಟು? ಓನ್ಲಿ 20 ಡೇಸ್ ಏನಾಗಿದ್ರು ಇವರು ಆರ್ ಬಿ ಐನ ಗವರ್ನರ್ ಆಗಿ ಕೆಲಸ ಮಾಡಿದರು. ಅತಿ ದೀರ್ಘಾವಧಿ ಆರ್ ಬಿ ಐ ಗವರ್ನರ್ ಯಾರು ಅಂತ ಕೇಳಿದ್ರೆ ಬೆನಗಲ ರಾಮರಾವ. ಅತ್ಯಂತ ಕಡಿಮೆ ಅವಧಿಯ, ಅತ್ಯಂತ ಅಲ್ಪಾವಧಿಯ ಆರ್ ಬಿ ಐನ ಗವರ್ನರ್ ಯಾರು ಅಂತಂದ್ರೆ ಅಮಿತಾಬ್ ಘೋಷ್ ಅಂತೇಳಿ ಕರಿತೀವಿ. 16ನೇದವರಾಗಿದ್ದರು ಅವರು. 1985ಅಲ್ಲಿ ಮನಮೋಹನ್ ಸಿಂಗ್ ನಂತರ ಓನ್ಲಿ 20 ಡೇಸ್, 20 ದಿನಗಳ ಕಾಲ ಆರ್ ಬಿ ಐನ ಗವರ್ನರ್ ಆಗಿ ಅವರು ಕೆಲಸ ಮಾಡಿದರು, ಕಾರ್ಯ ನಿರ್ವಹಿಸಿದರು ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಏನಂತಂದ್ರೆ ಆರ್ ಬಿ ಐನ 23ನೇ ಗವರ್ನರ್ ಯಾರಪ್ಪ? ಎಲ್ಲ ಗವರ್ನರ್ಗಳನ್ನು ಏನಂತಂದ್ರೆ ಬಹ್ಯಾಟ್ ಮಾಡೋದು ಬೇಡ, ಇಂಪಾರ್ಟೆಂಟ್ ಆಗಿರುವಂಥ ಮೊದಲು ಒಂದು 4 ನೋಡ್ಕೊಳ್ರಿ, ಆಮೇಲೆ ಒಂದು 4-5 ನೋಡ್ಕೊಂಡ್ರೆ ಸಾಕಾಗ್ತದ. ನೋಡ್ರಿ, 23ನೇ ಗವರ್ನರ್ ಯಾರಾದಾರ ಅಂತಂದ್ರೆ ರಘುರಾಮ್ ರಾಜನ್. ಈಗ ನಿಮ್ಗೆಲ್ಲ ಬೇಕ್ರಿ ಸರ್, ನಮ್ಗೆ ಲಿಸ್ಟ್ ಬೇಕ್ರಿ ಅಂತಂದ್ರೆ ನೀವೇನಂತಂದ್ರೆ ಗೂಗಲಲ್ಲಿ ಹೋಗಿ ಏನಂತಂದ್ರೆ ಆರ್ ಬಿ ಐ ಗವರ್ನರ್ ಅಂತೇಳಿ ಹೊಡೆದ್ರೆ ಲಿಸ್ಟೇ ಸಿಗ್ತದ. ಯಾವ ಗವರ್ನರ್ ಎಷ್ಟು ಅವಧಿಗಿದ್ರು ಅಂಥೇಳಿ ಅವ್ರದ್ದು ಏನಂದ್ರೆ ಬಯೋಡೇಟಾನೇ ಸಿಗ್ತದ, ಒಂದು ಲಿಸ್ಟೇ ಬಂದುಬಿಡ್ತದ, ನೋಡ್ಕೊಳ್ಬೋದು ಅಲ್ಲಿ. ಸರಿನಾ? ರೈಟ್. ನೆಕ್ಸ್ಟ್ ಏನಂದ್ರೆ 23ನೇ ಗವರ್ನರ್ ಯಾರಾದಾರ ಅಂತಂದ್ರೆ ರಘುರಾಮ್ ರಾಜನ್ ಆದಾರ. ಈ ರಘುರಾಮ್ ರಾಜನ್ ಅವರು 2013ರಿಂದ 16ರವರೆಗೆ ಏನಂತಂದ್ರೆ ಆರ್ ಬಿ ಐನ 23ನೇ ಗವರ್ನರ್ ಆಗಿ ಕೆಲಸ ಮಾಡಿದರು ಇವರು. ನೆಕ್ಸ್ಟ್ ಆರ್ ಬಿ ಐನ 24ನೇ ಗವರ್ನರ್ ಯಾರು ಅದಾರ್ರಿ ಅಂತ ಕೇಳಿದ್ರೆ ಆರ್ ಬಿ ಐನ 24ನೇ ಗವರ್ನರ್ ಉರ್ಜಿತ್ ಪಟೇಲ್ ಅದಾರಿ. ಯಾರಾದ್ರ? ಉರ್ಜಿತ್ ಪಟೇಲ್. 2016ರಿಂದ 18ರವರೆಗೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 2016 ನವೆಂಬರ್ 8ಕ್ಕೆ ನಮ್ಮ ದೇಶದಲ್ಲಿ ಡಿಮಾನಿಟೈಸೇಷನ್ ಆಫ್ ಕರೆನ್ಸಿ, ನೋಟುಗಳ ಅಮಾನ್ಯೀಕರಣ ಮಾಡಿದ್ರಲ್ಲ. ನೋಟುಗಳ ಅಮಾನ್ಯೀಕರಣ ಮಾಡಿದಾಗ ಏನಂತಂದ್ರೆ ಆರ್ ಬಿ ಐನ ಗವರ್ನರ್ ಆಗಿದ್ದವ್ರು ಯಾರಂತಂದ್ರೆ ಉರ್ಜಿತ್ ಪಟೇಲ್ ಅವರಾಗಿದ್ದರು. ಓಕೆ, ಇವರು 2016ರಿಂದ ಡಿಸೆಂಬರ್ 1ರವರೆಗೆ ಆರ್ ಬಿ ಐನ ಗವರ್ನರ್ ಆಗಿ ಕೆಲಸ ಮಾಡಿದರು. ಇನ್ನು
ಈಗ ಪ್ರಸ್ತುತ ಆರ್ ಬಿ ಐನ 26ನೇ ಗವರ್ನರ್ ಆದಾರ ನೋಡ್ರಿ ಇವರು, 25ನೇ ಸಾರಿ, ಪ್ರಸ್ತುತ ಆರ್ ಬಿ ಐನ 25ನೇ ಗವರ್ನರ್ ಯಾರ್ರಿ ಅಪ್ಪ ಅಂತ ಕೇಳಿದ್ರೆ 25ನೇದವ್ರು ಯಾರು ಅಂತ ಡೈರೆಕ್ಟ್ ಕ್ವಶನ್ ಕೇಳಿದ ಇತಿಹಾಸ ಅದ ರೀ. ಓಕೆ, ಆರ್ ಬಿ ಐನ ಪ್ರಸ್ತುತ ಗವರ್ನರ್ ಇದಾರಲ್ಲ ಶಕ್ತಿಕಾಂತ್ ದಾಸ್ ಅವರು ಎಷ್ಟನೇ ನಂಬರ್ದವರು, 25ನೇದವ್ರು ಯಾರು, 24ನೇದವ್ರು ಯಾರು ಅಂತೇಳಿ ಕೇಳ್ತಾರೆ. ಸೊ 25ನೇದವ್ರು ಯಾರು ಅಂತಂದ್ರೆ ಶಕ್ತಿಕಾಂತ್ ದಾಸ್ ಅದರ 2018ಇಂದ ಕಂಟಿನ್ಯೂ ಇದಾರೆ ರೀ ಅವರು. ಟಿಮ್ ಅಂತಂದ್ರೆ ಇನ್ನೂ ಇದ್ದಾರೆ ಕಂಟಿನ್ಯೂ ಅಂಥೇಳಿ ಅರ್ಥ. ನೆಕ್ಸ್ಟ್ ಏನಂತಂದ್ರೆ ಇವರು ಮೂಲತಃವಾಗಿ ಒಡಿಸ್ಸಾ ರಾಜ್ಯದವರು. ಇವರು ಒಡಿಸ್ಸಾ ರಾಜ್ಯದವರಾಗಿದ್ದು ಒಡಿಸ್ಸಾ ಏನಂತಂದ್ರೆ ಯಾವ ತೀರ ಬರ್ತದೆ ಅಂತಾರೆ, ಉತ್ಕಲ ತೀರ ಬರುತ್ತೆ ನೋಡ್ರಿ. ಕರಾವಳಿ ತೀರಗಳು ಗೊತ್ತಿರಬೇಕು, ರಾಜ್ಯಗಳು ಬಂದುಬಿಟ್ರೆ ಮತ್ತು ಜಿ ಕೆ ಲಿಂಕ್ ಕೊಟ್ಟು ಬಿಡಬೇಕು. ಗುಜರಾತ್ ಕಚ್ ತೀರ ಹೌದಲ್ಲ. ನೆಕ್ಸ್ಟ್ ಏನಂತಂದ್ರೆ ಕೊಂಕಣ ತೀರ ಯಾವ್ದು ಬರ್ತಿದೆ, ನೆಕ್ಸ್ಟ್ ಏನಂದ್ರೆ ಕೋರಮಂಡಲ ತೀರ ಯಾವ್ದು ಬರ್ತೈತಿ, ಕೆನರಾ ತೀರ ಯಾವ್ದು ಬರ್ತದ, ಮಲಬಾರ್ ತೀರ ಯಾವ್ದು ಬರ್ತದ, ಎಲ್ಲ ತೀರಗಳು ಗೊತ್ತಿರಬೇಕು ನಿಮಗೆ. ತೀರಗಳ ಮೇಲೆ ಏನಂತಂದ್ರೆ ನಿಮಗೆ ಗೊತ್ತಿರಬೇಕು. ಇವತ್ತಿಂದ ವರ್ಕ್ ನಿನ್ನೆ ಏನಂತಂದ್ರೆ ಕೆಲವೊಬ್ರು ಮಾತ್ರ ಏನಂತಂದ್ರೆ ವರ್ಕ್ ಕೊಟ್ಟಿದ್ದನ್ನು ಏನಂತಂದ್ರೆ ಮಾಡಿ ಟೆಲಿಗ್ರಾಮ್ ಒಳಗೆ ಸೆಂಡ್ ಮಾಡತ್ತಾರ. ಇನ್ನು ಭಾಳಷ್ಟು ವರ್ಕ್ ಮಾಡ್ಬೇಕು ನೀವು, ಅಂದಾಗ ಮಾತ್ರ ಸಕ್ಸಸ್ ಆಗ್ತದೆ. ನಿನ್ನೆ ಸರೋವರಗಳು ಹೇಳಿದೆ. ಇವತ್ತೇನಂತಂದ್ರೆ ನಿಮಗೇನಂದ್ರೆ ಇಂಪಾರ್ಟೆಂಟ್ ಆಗಿರುವಂಥ ಕರಾವಳಿ ತೀರಗಳು ಪ್ಲಸ್ ಏನಂದ್ರೆ ಎಷ್ಟೆಷ್ಟು ಕಿಲೋಮೀಟರ್ ಕರಾವಳಿ ತೀರ ಅದ, ಮತ್ತು ಸೈಕ್ಲೋನ್ಗಳು. ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಸೈಕ್ಲೋನ್ಗಳಿಗೆ ಏನೇನು ಹೆಸರಿನಿಂದ ಕರೀತಾರೆ ಅದರ ಬಗ್ಗೆ ಏನಂತಂದ್ರೆ ನೋಡ್ಕೊಂಡು ಬರಬೇಕು, ಸರಿನಾ? ರೈಟ್. ನೆಕ್ಸ್ಟ್ ಏನಂತಂದ್ರೆ ಇದಾದ ನಂತರ ಇವರು 1980ರ ಬ್ಯಾಚಿನ IAS ಅಧಿಕಾರಿ. ಓಕೆ, IAS ಅಧಿಕಾರಿ. ಇವರು IAS ಆಫೀಸರ್ ಆಗೋಕ್ಕಿಂತ ಪೂರ್ವದಲ್ಲಿ ಜಸ್ಟ್ ದೆಹಲಿ ವಿಶ್ವವಿದ್ಯಾಲಯದಿಂದ, ಯಾವ ವಿಶ್ವವಿದ್ಯಾಲಯದಿಂದ? ದೆಹಲಿ ವಿ ಅಂತಂದ್ರೆ ವಿಶ್ವವಿದ್ಯಾಲಯದಿಂದ ಜಸ್ಟ್ ಏನಂತಂದ್ರೆ BA ಪಾಸ್ ರೀ. ಇವರು ಏನು ಪಾಸ್ ಆಗಿದ್ರು? BA ಪಾಸ್ ಆಗಿದ್ರು. BA ಪಾಸ್ ಆದ ನಂತರ ಇವ್ರು ಏನಂತಂದ್ರೆ ನೆಕ್ಸ್ಟ್ IAS ಆದರು. IAS ಆದ ನಂತರ 80ನೇ ಬ್ಯಾಚ್ 1980 ಬ್ಯಾಚ್ ಒಳಗೆ IAS ಆದರು. IAS ಆಫೀಸರ್ ಆದ ನಂತರ ಅಂದ್ರೆ ಇವ್ರು ಏನಂತಂದ್ರೆ ಹಿಸ್ಟ್ರಿ ಇನ್ ಎಕನಾಮಿ MA ಇನ್ ಹಿಸ್ಟ್ರಿ ಮಾಡಿದರು. MA ಒಳಗೆ ಹಿಸ್ಟ್ರಿ ಇನ್ MA ಅಂತೇಳಿ ಮಾಡಿದರು. MA ಒಳಗೆ ಯಾವ್ದು ಮಾಡಿದರು? ಹಿಸ್ಟ್ರಿ ಸಬ್ಜೆಕ್ಟ್ ಮಾಡಿದರು ಅವರು. ಹಿಸ್ಟ್ರಿ ಸಬ್ಜೆಕ್ಟ್ ನೋಡಿ, ಹಿಸ್ಟ್ರಿ ಸಬ್ಜೆಕ್ಟ್ ಓದಿ ಏನು ಮಾಡಿದಾರೆ ಅವರು ಅಂತಂದ್ರೆ ಆರ್ಥಿಕ ತಜ್ಞರಾಗೋದಂತಂದ್ರೆ ಸುಲಭದ ಮಾತಲ್ಲ. ಅಷ್ಟು ಮತ್ತೆ ಏನಂತಂದ್ರೆ ಸರ್ ಮತ್ತು ಎಕನಾಮಿಕ್ಸ್ ಬ್ಯಾಕ್ಗ್ರೌಂಡೇ ಇಲ್ಲರಿ ಅವ್ರಿಗೆ ಹೆಂಗೆ ಕೊಟ್ರಿ ಅಂತ ಹೇಳ್ತೀರಿ. ಡಿಗ್ರಿಯಲ್ಲಿ ಏನಂತಂದ್ರೆ ಎಕನಾಮಿಕ್ಸ್ ಓದಿರ್ತಾರೆ. PUC ಡಿಗ್ರಿಯಲ್ಲಿ ಏನಂತಂದ್ರೆ ಎಕನಾಮಿಕ್ಸ್ ಓದಿರ್ತಾರೆ. ಓಕೆ, ಎಕನಾಮಿಕ್ಸ್ ಓದಿರಬೇಕು ಮತ್ತು ಆರ್ಥಿಕ ತಜ್ಞ ಆಗಿರಬೇಕು. ಅಂದಾಗ ಮಾತ್ರ ಏನಂತಂದ್ರೆ ಈಗ ಇನ್ನೊಂದು ತಿಳ್ಕೊಳ್ರಿ, ಇಲ್ಲಿ ಯಾರ ಡಿಗ್ರಿಯಲ್ಲಿ ಏನಂತಂದ್ರೆ ಎಕನಾಮಿಕ್ಸ್ ಸಬ್ಜೆಕ್ಟ್ ಓದಿರ್ತೀರಲ್ಲ, ಇಂಡಿಯನ್ ಎಕನಾಮಿ ಸರ್ವೆ ಅಂತೇಳಿ ನಿಮ್ಗೆ = IAS ಪೋಸ್ಟ್ ಬರುತ್ತೆ ರೀ ನಿಮ್ಗೆ. ಅದ್ರ ಬಗ್ಗೆ ಏನಂದರೆ ನೀವು ಡಿಗ್ರಿ ಒಳಗೆ ಏನಂದ್ರೆ ಡೆಪ್ತಾಗಿ ಓದಿರಬೇಕು. ಅದ್ರ ಮೇಲೆ ಅಂತಂದ್ರೆ ಎವ್ರಿ ಇಯರ್ ಏನು ಕಾಲ್ ಆಗಂಗಿಲ್ಲ, 1-2 ವರ್ಷ ಬಿಟ್ಟು 3 ವರ್ಷ ಬಿಟ್ಟು ಏನಂದ್ರೆ ಕಾಲ್ ಆಗ್ತಿರ್ತಾವೆ. ಇಂಡಿಯನ್ ಎಕನಾಮಿ ಸರ್ವೆ ಅಂತೇಳಿ ಆರ್ಥಿಕ ತಜ್ಞರಾಗ್ತೀರಿ ನೀವು. ಅದು ಏನಂತಂದ್ರೆ IAS ಆಫೀಸರ್ಗಳಿಗೆ ಯಾವ ಫೆಸಿಲಿಟೀಸ್ ಇರ್ತಿತ್ತಲ್ಲ ನಿಮಗೂ ಅದೇ ಫೆಸಿಲಿಟೀಸ್ಗಳು ಸಿಗ್ತವೆ. ಡಿಗ್ರಿಯಲ್ಲಿ ಯಾರು ಎಕನಾಮಿಕ್ಸ್ ಓದಿರಲ್ಲ ಚೆನ್ನಾಗಿ ಓದ್ಕೊಳ್ರಿ, ಅದನ್ನು ಕೂಡ ನೀವು ಫೇಸ್ ಮಾಡ್ಬೋದು. ಒಳ್ಳೆ ಪೋಸ್ಟ್ ರೀ, ಗೊತ್ತಿರುವಂಥ ಪೋಸ್ಟ್. ಓಕೆ, ರೈಟ್. ಹಾಗಾದ್ರೆ ಈ ಶಕ್ತಿಕಾಂತ್ ದಾಸ್ ಅವ್ರು ಏನಂತಂದ್ರೆ ಆರ್ಥಿಕ ತಜ್ಞರಾಗಿದ್ದರು. ಪ್ಲಸ್ ಏನಂತಂದ್ರೆ ಇವ್ರಿಗೆ ಏನಂತಂದ್ರೆ IAS ಟ್ರೈನಿಂಗ್ ಮಾಡ್ತಾರಲ್ಲ, ಅಲ್ಲೇ ಏನಂತಂದ್ರೆ ಭಾಳಷ್ಟು ಏನಂತಂದ್ರೆ ಆರ್ಥಿಕ ವ್ಯವಸ್ಥೆ ಬಗ್ಗೆ ಏನಂತಂದ್ರೆ ನಾಲೆಜ್ ಸಿಗುವಂಥದ್ದು. ರೈಟ್, ಇಷ್ಟು ಗೊತ್ತಿರಲಿ. ಇನ್ನು ಈಗ 26ನೇದವ್ರು ಯಾರು ನೇಮಕ ಆಗ್ತಾರೆ ನೋಡೋಣ ಅಂತ ಮುಂದೆ. ನೆಕ್ಸ್ಟ್ ಏನಂತಂದ್ರೆ RBIನ ಉಪ ಗವರ್ನರ್ಗಳು 4 ಜನ ಏನಂತಂದ್ರೆ ಉಪ ಗವರ್ನರ್ಗಳು ಇರ್ತಾರೆ. ಎಷ್ಟು? 4 ಜನ ಏನಂತಂದ್ರೆ RBIಗೆ ಏನಂತಂದ್ರೆ ಉಪ ಗವರ್ನರ್ಗಳು ಇರ್ತಾರೆ. ಹಾಗಾದ್ರೆ ಇವರ ಅಧಿಕಾರ ಅವಧಿ ಎಷ್ಟು ರೀ? ಸೇಮ್ ರೀ, ಇವ್ರದ್ದು ಅಧಿಕಾರ ಅವಧಿ ಕನಿಷ್ಠ 3 ವರ್ಷ, ಗರಿಷ್ಠ 5 ವರ್ಷನೇ ಇರುತ್ತೆ. ಬಟ್ ಇವ್ರ ವೇತನ ಏನಿರ್ತದಲ್ಲ, ವೇತನ ಕಡಿಮೆ ಇರ್ತೈತೆ ರೀ ಇವರಿಗೆ. ಎಷ್ಟು ಅಂತಂದ್ರೆ ಇವ್ರ ವೇತನ ಇರೋದು 2.25 ಲ್ಯಾಕ್ ಇರುತ್ತೆ. 2,25,000 ಇವರಿಗೆ ವೇತನ ಇರುತ್ತೆ. ಯಾರಿಗೆ ವೇತನ ಇರುತ್ತೆ ಅಂತ ಕೇಳಿದ್ರೆ ಇವರಿಗೆ ಉಪ ಗವರ್ನರ್ಗಳಿಗೆ. ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸಂಗಿಲ್ಲ ರೀ. ಇವರಿಗೆ ಓತ್ ಮಾಡಿಸಂಗಿಲ್ಲ. ಇವ್ರಿಗೆ ಎಲ್ರಿಗೆ ಮಾಡಿಸ್ಬೇಕಂತೇಳಿ ರೂಲ್ಸ್ ರೆಗ್ಯುಲೇಷನ್ ಇಲ್ಲ. ಬಟ್ ಏನಂತಂದ್ರೆ ಇವ್ರಿಗೆ ಪ್ರಮಾಣ ವಚನವನ್ನು ಬೋಧಿಸೋರು ಯಾರು ಅಂತಂದ್ರೆ ಯಾರೂ ಇಲ್ಲ. ರಾಜೀನಾಮೆ ಯಾರಿಗೆ ಕೊಡ್ತಾರೆ ಇವರು ಅಂತಂದ್ರೆ ಗವರ್ನರ್ಗಳು ಉಪ ಗವರ್ನರ್ಗಳಿಗೆ ರಾಜೀನಾಮೆ ಕೊಟ್ರೆ ಉಪ ಗವರ್ನರ್ಗಳಿಗೆ ಏನಂತಂದ್ರೆ ರಾಜೀನಾಮೆಯನ್ನು ಕೊಡ್ತಾರೆ. ಇಷ್ಟು ನಿಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಸರ್ ಪ್ರಸ್ತುತ 4 ಜನ ಯಾರದಾರಿ? ಈ ಪ್ರೆಸೆಂಟ್ ಯಾರದಾರ? ಇತಿಹಾಸ ಎಲ್ಲ ನೋಡ್ಕೊತ ಕೂತ್ಬಿಟ್ರಿ. ಎಲ್ಲ 4 ಮಂದಿ ಎಷ್ಟೆಷ್ಟು ಆಗ್ಯಾರ. ಈ 4 ಜನ ಅದರಲ್ಲ, ಈ 4 ಜನ ಉಪ ಗವರ್ನರ್ಗಳು. ಈಗ ಓಕೆ, 1 2
ಮೂರು, ಒಂದು, ಎರಡು, ಮೂರು. ನೆಕ್ಸ್ಟ್ ಏನಂದ್ರೆ 4 ಜನ ಏನಂತಂದ್ರೆ ಉಪ ಗವರ್ನರ್ಗಳಾದಾರಲ್ಲ, ಈ 4 ಜನ ಉಪ ಗವರ್ನರ್ಗಳಿಗೆ ಓಕೆ ಇವ್ರು ಏನಂದ್ರೆ ಎಟ್ ಎ ಟೈಮ್ ನೇಮಕ ಆಗಂಗಿಲ್ಲ ರೀ ಇವರು. ಓಕೆ, ಒಬ್ರು ಹೋಗ್ತಾರೆ ಮತ್ತೊಬ್ಬರು ಬರ್ತಾರೆ, ಒಬ್ರು ಹೋಗ್ತಾರೆ ಮತ್ತೊಬ್ಬರು ಬರ್ತಾರೆ. ಇವರಲ್ಲಿ ಅತ್ಯಂತ ಹಿರಿಯರು, ಅಧಿಕಾರದಲ್ಲಿ ಅತ್ಯಂತ ಹಿರಿಯ ವಯಸ್ಸಿನವರು ಯಾರಾದಾರಪ್ಪ ಅಂತ ಕೇಳಿದ್ರೆ MK ಜೈನ್ ಅಂತೇಳಿ ಇದ್ದಾರೆ, ಮಹೇಶ್ ಕುಮಾರ್ ಜೈನ್ ಅಂತೇಳಿ. ನೆಕ್ಸ್ಟ್ ಮತ್ತೊಬ್ಬರು ಯಾರು ಅಂತಂದ್ರೆ ಮೈಕಲ್ ಪಾತ್ರ. ಓಕೆ, ಪಾತ್ರ ಅನ್ನಕ್ಕಿಂತ ಪಾತ್ರ, ಮೈಕಲ್ ಪಾತ್ರ ಅಂತೇಳಿ, ಹಳೆ ಕಬ್ಬಿಣ ಹಳೆ ಪಾತ್ರ ಅಲ್ಲ ಮತ್ತು. ಓಕೆ, ಮೈಕಲ್ ಪಾತ್ರ. ಇನ್ನು ಮೂರನೇದವರಾದರೆ ರಾಜೇಶ್ವರ ರಾವ್ ಅಂತೇಳಿದ್ದಾರೆ, ರಾಜೇಶ್ವರ ರಾವ್ ಅಂತೇಳಿದ್ದಾರೆ. ಪ್ರಸ್ತುತ ಇತ್ತೀಚೆಗೆ ನೇಮಕ ಆಗಿದ್ದಾರೆ ಒಬ್ಬರು. 4ನೇದವ್ರು ಯಾರಂದ್ರೆ ರವಿಶಂಕರ್. ಎಂಥ ಶಂಕರ್? ಶಂಕರ್ ಟೈಪ್ ಮಾಡಕ್ಕೆ ಕೊಟ್ಟಾಗ ಏನಂದ್ರೆ ರವಿ ಹೋಗಿ ರವಿ ಆಗೈತೆ, ಅದು ಸ್ವಲ್ಪ ಮಿಸ್ಟೇಕ್ ಆಗೈತೆ, ಏನಾಗಿಲ್ಲ. ರವಿಶಂಕರ್, ನಾನು ಅದೇನಲ್ಲ, ನಾ ಎಲ್ಲ ತಿದ್ದಿಸ್ತೀನಿ, ನಿಮ್ಗೆ ಹೊಟ್ಟೆ ಹೊರೆ ಹಾಕೋಬೇಡ್ರಿ. ರವಿಶಂಕರ್ ಅಂತೇಳಿ ಇದ್ದಾರೆ. ಇವರು ಇತ್ತೀಚೆಗೆ ನೇಮಕ ಆಗಿದ್ದಾರೆ. ರವಿಶಂಕರ್ ಅವರು ಯಾರು? ರವಿಶಂಕರ್ ಅವರು ಇವ್ರು ನೇಮಕ ಆಗಿದ್ದು ಯಾವಾಗಪ್ಪ? ರವಿಶಂಕರ್ ಅಂತ ಕೇಳಿದ್ರೆ ಇವರನ್ನು ನೇಮಕ ಮಾಡಿದ್ದು 2000 ಎಷ್ಟರಲ್ಲಿ ಅಂತಂದು ಕೇಳಿದ್ರೆ 2021 ಮೇ ಒಳಗಡೆ ನೇಮಕ ಆಗಿದ್ದಾರೆ ನೋಡಿ. ಇವರು ಮೇ 27ಗೆ ನೇಮಕ ಆಗ್ಯಾರ. ಇವರು ಕೂಡ ಮೇ 27, 2021ಗೆ ಏನಂತಂದ್ರೆ ನೇಮಕ ಆಗಿದ್ದಾರೆ ರವಿಶಂಕರ್ ಅವರು. ಅತ್ಯಂತ ಅಧಿಕಾರದಲ್ಲಿ ಅತ್ಯಂತ ಚಿಕ್ಕವನು ಇವನು. ಹಿರಿಯರು ಯಾರು? MK ಜೈನ್, ಸೀನಿಯರ್ ಇವರು. ಆಮೇಲೆ ಇವರು ಅಧಿಕಾರದಲ್ಲಿ ಇವ್ರು ಹೋಗ್ತಾರೆ, ಆಮೇಲೆ ಇವ್ರ ಮೇಲೆ ಬರ್ತಾರೆ, ಹಿಂಗೆ. ಸರಿನಾ? ಇದು ನಿಮ್ಗೆ ಗೊತ್ತಿರಬೇಕು. ಈಗ ಮಾನಿಟರಿ ಪಾಲಿಸಿ ಕಮಿಟಿ ಅಂತೇಳಿ ಬರುತ್ತೆ ಮುಂದೆ, ನಿಮಗೆ ಹೇಳ್ತೀನಿ. ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ ಇವರು ಕೂಡ ಏನಂತಂದ್ರೆ ಪಾತ್ರ ಇರುವಂಥದ್ದು. ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ, ಮುಂದೆ ಬರುತ್ತೆ ಅದು. ಮಾನಿಟರಿ ಪಾಲಿಸಿ ಕಮಿಟಿ ಅಂದರೆ ಏನು ಎಲ್ಲ ಡೀಟೇಲ್ ಆಗಿ ನೋಡೋಣ ಅಂತ. ಈಗ ಬರೋದು RBIನ ಕಾರ್ಯಗಳು. ಯಾವುದರ ಕಾರ್ಯಗಳು? RBIನ ಕಾರ್ಯಗಳು, ಫಂಕ್ಷನ್ಸ್ ಆಫ್ RBIನ ಕಾರ್ಯಗಳನ್ನು ನೋಡಿದಾಗ 3 ಕಾರ್ಯಗಳನ್ನು ನೋಡ್ತೀವಿ. 1ನೇದು ಕಾರ್ಯ ಯಾವುದು ಅಂತಂದ್ರೆ ಸಾಂಪ್ರದಾಯಿಕ ಕಾರ್ಯಗಳು, ಟ್ರೆಡಿಷ್ನಲ್ ಫಂಕ್ಷನ್ಸ್ ಆಫ್ RBI ಅಂತ ಕರಿತೀವಿ ಇದಕ್ಕೆ. ಯಾವ ಫಂಕ್ಷನ್? ಟ್ರೆಡಿಷ್ನಲ್ ಫಂಕ್ಷನ್ಸ್ ಆಫ್ RBI. ಟ್ರೆಡಿಷ್ನಲ್ ಫಂಕ್ಷನ್ಸ್ ಆಫ್ RBI. ಓಕೆ, ಸಾಂಪ್ರದಾಯಿಕ ಕಾರ್ಯಗಳು ಅಂತೇಳಿ ಬರುತ್ತೆ. ಇನ್ನು 2ನೇದು ಏನಂತಂದ್ರೆ ಅಭಿವೃದ್ಧಿಯ ಕಾರ್ಯಗಳು, RBIನ ಅಭಿವೃದ್ಧಿ ಕಾರ್ಯಗಳು ಅಂತೇಳಿ ಬರುತ್ತೆ. ಡೆವಲಪ್ಮೆಂಟ್ ಫಂಕ್ಷನ್ಸ್ ಆಫ್ RBI. ನೆಕ್ಸ್ಟ್ ಏನಂದರೆ ಇತರೆ ಕಾರ್ಯಗಳು, ಅದರ್ ಫಂಕ್ಷನ್ಸ್ ಆಫ್ RBI ಅಂತೇಳಿ ಕರಿತೀವಿ. ಯಾವುದು? ಅದರ್ ಫಂಕ್ಷನ್ಸ್ ಆಫ್ RBI. ಈ 3 ಟೈಪ್ಸ್ ಬರ್ತಾವೆ ರೀ. RBIನ ಕಾರ್ಯಗಳಲ್ಲಿ ಎಷ್ಟು ವಿಧಗಳು ಬರ್ತವೆ? 3 ವಿಧಗಳು. ಇವು ಇಂಪಾರ್ಟೆಂಟ್ ಅದಾವ್ರಿ. ಇದರ ಮೇಲೆ ಏನಂತಂದ್ರೆ ಕ್ವಶನ್ ಯಾವ ಅರ್ಥ ಕೇಳ್ಯಾರ ನಿಮಗೆ ಅಂತೇಳಿ ಹೇಳ್ಕೊತ ಹೋಗ್ತೀನಿ. ನೆಕ್ಸ್ಟ್ ಅದರ್ ಫಂಕ್ಷನ್ಸ್ ಆಫ್ RBI. ಇಲ್ಲಿ ನೋಡಿದಾಗ 1ನೇದು ನೋಡೋಣ ಈಗ, ಟ್ರೆಡಿಷ್ನಲ್ ಫಂಕ್ಷನ್ಸ್ ಆಫ್ RBIನ ನೋಡ್ರಿ ಯಾವ ಕಾರ್ಯಗಳು ಅಂತಂತಂದ್ರೆ ಸಾಂಪ್ರದಾಯಿಕ ಕಾರ್ಯಗಳು. ಸಾಂಪ್ರದಾಯಿಕ ಕಾರ್ಯ ಒಳಗೆ ಏನೇನು ಬರ್ತಾವ್ರಿ? ಈ ಸಾಂಪ್ರದಾಯಿಕ ಕಾರ್ಯಗಳನ್ನು ನೋಡಿದಾಗ ನೋಡ್ರಿ, RBIನ ಕಾರ್ಯಗಳು ಇಷ್ಟೆಲ್ಲ ಕಾರ್ಯಗಳು ಬರ್ತವೆ. ಅದರೊಳಗೆ ಏನಂತಂದ್ರೆ 1ನೇದು ಕಾರ್ಯ ಯಾವುದು ಅಪ್ಪ ಅಂತ ಕೇಳಿದ್ರೆ RBIನ ಕಾರ್ಯಗಳಲ್ಲಿ 1ನೇದು ಕಾರ್ಯ ಯಾವುದ್ರಿ ಅಂತ ಕೇಳಿದ್ರೆ ಸಾಂಪ್ರದಾಯಿಕ ಕಾರ್ಯಗಳು. ಸಾಂಪ್ರದಾಯಿಕ ಕಾರ್ಯ ಒಳಗೆ 1ನೇದು ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುತ್ತದೆ. ಏನುಗಳನ್ನು ಮುದ್ರಿಸಿ? ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುತ್ತದೆ. ನೆಕ್ಸ್ಟ್ ಏನಂತಂದ್ರೆ ಬ್ಯಾಂಕುಗಳ ಬ್ಯಾಂಕಾಗಿ ಕಾರ್ಯನಿರ್ವಹಿಸುತ್ತೆ, ಬ್ಯಾಂಕುಗಳ ಬ್ಯಾಂಕಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಏನಂತಂದ್ರೆ ಸರ್ಕಾರದ ಬ್ಯಾಂಕಾಗಿ ಕೆಲಸ ಮಾಡುತ್ತೆ. ನೋಡ್ರಿ, ಇವೆಲ್ಲ ಏನಂತಂದ್ರೆ RBIನ ಕಾರ್ಯ ಒಳಗೆ ಏನಂತಂದ್ರೆ ಬರೋದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಏನಂತಂದ್ರೆ ವಿದೇಶಿ ವಿನಿಮಯದ ಪಾಲಕವಾಗಿ ಕೆಲಸ ಮಾಡುತ್ತೆ. ಯಾವುದರ ಪಾಲಕವಾಗಿ? ವಿದೇಶಿ ವಿನಿಮಯದ ಪಾಲಕಾಗಿ. ನಿಮ್ಮ ಕ್ವಶನ್ ಕೇಳ್ತಾರೆ, ಬ್ಯಾಂಕುಗಳ ಬ್ಯಾಂಕು ಯಾವುದು? RBI. ಸರ್ಕಾರದ ಬ್ಯಾಂಕು ಯಾವುದು? RBI. ಓಕೆ, ಸಾಲಗಳ ನಿಯಂತ್ರಕ ಬ್ಯಾಂಕು ಯಾವುದು? RBI. ಓಕೆ, ಸಾಲಗಳ ನಿಯಂತ್ರಕ ಬ್ಯಾಂಕ್ ಯಾವುದು ಅಂತ ಕೇಳ್ತಾರೆ? RBI. ನೆಕ್ಸ್ಟ್ ಏನಂತಂದ್ರೆ ನೋಡ್ರಿ, ಇಲ್ಲಿ RBIನ ಕಾರ್ಯಗಳನ್ನು ನೋಡಿದಾಗ ಸಾಲಗಳ ನಿಯಂತ್ರಕ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ RBI. ಓಕೆ, ಇದೆ. ಈಗ ನೋಡ್ರಿ, ಇಲ್ಲಿ 3 ವಿಧಗಳು ನಾನು ನಿಮ್ಗೆ ಹೇಳಿದೆ. ನಾನು ನಿಮ್ಗೆ
ಟ್ರೆಡಿಷ್ನಲ್ ಫಂಕ್ಷನ್ಸ್ ಆಫ್ RBI. ಯಾವ ಫಂಕ್ಷನ್ ಆಫ್ ಟ್ರೆಡಿಷ್ನಲ್. ಈಗ ಟ್ರೆಡಿಷ್ನಲ್ ಒಳಗೆ ಏನಂತಂದ್ರೆ ಹೇಳಬೇಕು ನಾವು. ನೆಕ್ಸ್ಟ್ ಏನಪ್ಪ ಅಂತ ಕೇಳಿದಾಗ ನೆಕ್ಸ್ಟ್ ಬರೋದು ವಿದೇಶಿ ವಿನಿಮಯದ ಪಾಲಕವಾಗಿ ಯಾವುದು ಕೆಲಸ ಮಾಡುತ್ತೆ ಅಂತೇಳಿ ನಿಮ್ಗೆ ಕ್ವಶನ್ ಕೇಳ್ಯಾರ. ವಿದೇಶಿ ವಿನಿಮಯದ ಪಾಲಕವಾಗಿ ಯಾವುದು ಕೆಲಸ ಮಾಡಿದೆ ಅಂತ ಕೇಳಿದ್ರೆ RBI ರೀ. ಕಸ್ಟೋಡಿಯನ್ ಆಫ್ ಫಾರಿನ್ ಟ್ರೇಡ್ ಆಗಿ, ಕಸ್ಟೋಡಿಯನ್ ಆಫ್ ಫಾರಿನ್ ಟ್ರೇಡ್ ಆಗಿ. ಇಲ್ಲಿ ನೋಡ್ರಿ, ಸಾಂಪ್ರದಾಯಿಕ ಕಾರ್ಯ ಒಳಗೆ ಒಂದೇದು ಏನಂತಂದ್ರೆ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುತ್ತದೆ. ಪ್ರಿಂಟಿಂಗ್ ದಿ ಕರೆನ್ಸಿ ನೋಟ್ಸ್ ಆ್ಯಂಡ್ ಇಶ್ಯೂ ಅಂತ ಕರಿತೀವಿ. ನೋಟುಗಳನ್ನು ಯಾವ ಥರ ಪ್ರಿಂಟ್ ಮಾಡುತ್ತೆ ಅಂತೇಳಿ ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ 1 ತಾಸು ಮ್ಯಾಲೆ ಬೇಕು. ಬರೀ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುತ್ತದೆ, ಅಷ್ಟೊಂದು ಡೆಪ್ತ್ ಆಗಿ ಬರುತ್ತೆ, ನೋಡೋಣ ಅಂತ. ನೆಕ್ಸ್ಟ್ ಬ್ಯಾಂಕುಗಳ ಬ್ಯಾಂಕು, ಬ್ಯಾಂಕರ್ಸ್ ಆಫ್ ಬ್ಯಾಂಕ್ ಅಂತ ಕರಿತೀವಿ. ಕ್ವಶನ್ ಆಗ್ಯಾದ್ರಿ, ಬ್ಯಾಂಕುಗಳ ಕೆಳಗಿನ ಯಾವ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯಲಾಗುವುದು? RBI. ನೆಕ್ಸ್ಟ್ ಏನಂತಂದ್ರೆ ಸರ್ಕಾರದ ಬ್ಯಾಂಕ್ ಯಾವುದು? ಬ್ಯಾಂಕರ್ಸ್ ಆಫ್ ಗೌರ್ಮೆಂಟ್ ಅಂತೇಳಿ ಯಾವುದನ್ನು ಕರಿತೀವಿ? RBI ಅನ್ನು ಕರಿತೀವಿ ಸರ್ಕಾರದ ಬ್ಯಾಂಕು ಅಂತೇಳಿ. ನೆಕ್ಸ್ಟ್ ಅಂತ ಕೇಂದ್ರ ಬ್ಯಾಂಕು, ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಆಗಿ ಯಾವುದು ಕೆಲಸ ಮಾಡುತ್ತೆ? RBI. ಇದು ಕೂಡ ಕ್ವಶನ್ ಕೇಳ್ಯಾರ. ಓಕೆ, ಕೇಂದ್ರ ಬ್ಯಾಂಕ್ ಆಗಿ ಯಾವುದು ಕೆಲಸ ಮಾಡುತ್ತೆ? RBIನೇ ಮಾಡುವಂಥದ್ದು. ನೆಕ್ಸ್ಟ್ ಏನಂತಂದ್ರೆ ಸಾಲಗಳ ನಿಯಂತ್ರಕ ಬ್ಯಾಂಕು, ಕ್ರೆಡಿಟ್ ಕಂಟ್ರೋಲ್ ಬ್ಯಾಂಕ್ ಅಂತ ಕರಿತೀವಿ ಇದಕ್ಕೆ. ಸಾಲಗಳ ನಿಯಂತ್ರಕ ಬ್ಯಾಂಕ್ ಆಗಿ RBIನೇ ಕೆಲಸ ಮಾಡುತ್ತೆ. ಅಂತಂದ್ರೆ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, CRR, SLR ಅಂತೇಳಿ ಬರ್ತಾವೆ ಮುಂದೆ. ಅವುಗಳನ್ನು ಎಲ್ಲ ನಿಯಂತ್ರಣ ಮಾಡುವಂಥದ್ದು, ಸಾಲಗಳನ್ನು ನಿಯಂತ್ರಣ ಮಾಡುವಂಥ ಕೆಲಸ ಎಲ್ಲ RBIನೇ ಮಾಡುವಂಥದ್ದು. ವಿದೇಶಿ ವಿನಿಮಯದ ಪಾಲಕ, ಕಸ್ಟೋಡಿಯನ್ ಆಫ್ ಫಾರಿನ್ ಟ್ರೇಡ್ ಅಂತಂದ್ರೆ ನಮ್ಮ ಕರೆನ್ಸಿ ಕೊಟ್ಟು ನಿಮಗೆ 1973 ನಾನು ಹೇಳಿದೆ. ನಿಮಗೆ ಎಲ್ಲರೂ ಕಂಟಿನ್ಯೂ ನನ್ನ ಕ್ಲಾಸ್ ಕೇಳಿದ್ರೆ ಅರ್ಥ ಆಗ್ತಿತ್ತು. ಅದಕ್ಕೆ ಹೇಳ್ತೀನಿ, ಒಂದು ಕ್ಲಾಸ್ ಮಿಸ್ ಮಾಡಬೇಡ್ರಿ, ಎವ್ರಿ ಡೇ ಕ್ಲಾಸ್ ಕೇಳ್ರಿ ಅಂತ. ಓಕೆ, 1973ರ ಕೈಗಾರಿಕಾ ನೀತಿಯಲ್ಲಿ ಫೇರಾ ಕಾಯ್ದೆ ಹೇಳಿದೆ ನಾನು ನಿಮಗೆ. ಫೇರಾ, ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತೇಳಿ ಹೇಳಿದೆ. ಅದು ಫೇರಾ ಹೋಗಿ ಫೇಮಾ ಆಗಿದೆ ಈಗ ಅಂತೇಳಿ ಕೂಡ ಹೇಳಿದೆ ನಾನು ನಿಮ್ಗೆ. ಓಕೆ, ನಮ್ಮ ಕರೆನ್ಸಿಯನ್ನು ಕೊಟ್ಟು, ನಮ್ಮ ಕರೆನ್ಸಿ ಯಾವುದೈತಿ? ರೂಪಾಯಿ ಐತಿ. ಈಗ ರೂಪಿ ಇದೆ. ಈ ರೂಪಿ ಕೊಟ್ಟು ಏನಂತಂದ್ರೆ ನಾವೇನಂತಂದ್ರೆ ಡಾಲರ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಇಲ್ಲಂತಂದ್ರೆ ಬೇರೆ ದೇಶದ ಅಂದ್ರೆ ರಷ್ಯಾದ ರುಬೆಲ್ ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು, ಜಪಾನ್ ಯೆನ್ ಆಗಿರ್ಬೋದು. ಸೊ ಈ ಥರ ಏನಂದ್ರೆ ವಿದೇಶಿ ವಿನಿಮಯದ ಪಾಲಕ ಅಂತಂದ್ರೆ ಕಸ್ಟೋಡಿಯನ್ ಆಫ್ ಫಾರಿನ್ ಟ್ರೇಡ್ ಆಗಿ ಕೆಲಸ ಮಾಡೋದು ಯಾವುದು ಅಂತಂದ್ರೆ RBI. ನೆಕ್ಸ್ಟ್ ಹಣದ ಮಾರುಕಟ್ಟೆಯ ನೇತಾರ, ಲೀಡರ್ ಆಫ್ ಮನಿ ಮಾರ್ಕೆಟ್. ಹಣದ ಈ ಕೆಳಗಿನವುಗಳಲ್ಲಿ ಯಾವ ಬ್ಯಾಂಕು ಹಣದ ಮಾರುಕಟ್ಟೆ ನೇತಾರವಾಗಿ ಕೆಲಸ ಮಾಡುತ್ತದೆ? ಆಲ್ರೆಡಿ ನಿಮಗೆ ಮನಿ ಹೇಳುವಾಗ ಹೇಳಿ ನಾನು. ಓಕೆ, ಮನಿ ಮಾರ್ಕೆಟನ್ನು ಯಾರು ಕಂಟ್ರೋಲ್ ಮಾಡ್ತಾರೆ? RBI. ಕಾಲ್ ಮನಿ ಮಾರ್ಕೆಟನ್ನು ಕಂಟ್ರೋಲ್ ಮಾಡೋರು ಯಾರು ಅಂತ ಹೇಳಿದೆ ನಾನು ಅಲ್ಲೇ RBI. ಸೊ ಹಣದ ಮಾರುಕಟ್ಟೆ ನೇತಾರ, ಲೀಡರಿ. ಮನಿ ಮಾರ್ಕೆಟನ್ನು ಕಂಟ್ರೋಲ್ ಮಾಡೋರು ಯಾರು ಇರ್ತಾರೆ? RBI ಇರ್ತಾರೆ. ಮನಿ ಹೇಳುವಾಗ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿ ನಾನು. ಮನಿ ಮಾರ್ಕೆಟ್ ಅಂದ್ರೆ ಏನು, ಕ್ಯಾಪಿಟಲ್ ಮಾರ್ಕೆಟ್ ಅಂದ್ರೆ ಏನು ಅಂತೇಳಿ ಹೇಳಿದೆ ನಾನು ನಿಮಗೆ. ಅಲ್ಲಿ ಓದಿದರೆ ಇದು ಕೂಡ ಅರ್ಥ ಆಗ್ತಿತ್ತು ನಿಮಗೆ. ನೆಕ್ಸ್ಟ್ ಸಾಮಾನ್ಯ ತಿರುವೆ ಮನೆಯಾಗಿ ಕಾರ್ಯನಿರ್ವಹಿಸುತ್ತದೆ, ಕಾಮನ್ ಕ್ಲಿಯರಿಂಗ್ ಹೌಸ್ ಆಗಿ ಕೆಲಸ ಮಾಡುತ್ತೆ. ಸಾಮಾನ್ಯ ತಿರುವೆ ಮನೆ ಅಂತಂದ್ರೆ ಏನಪ್ಪ ಅಂತ ಕೇಳಿದ್ರೆ ಸಾಲವನ್ನು ಕೊಡೋದು, ಸಾಲವನ್ನು ತೆಗೆದುಕೊಳ್ಳುವಂಥದ್ದು ಸಾಮಾನ್ಯ ತಿರುವೆ ಅಂತಂದ್ರೆ. ರೆಪೋ ರೇಟ್ ಅವಧಿಯಲ್ಲಿ ಏನಂತಂದ್ರೆ ಸಾಲವನ್ನು ಕೊಡುತ್ತೆ. ಓಕೆ, ರಿವರ್ಸ್ ರೆಪೋ ರೇಟ್ ಸಂದರ್ಭದಲ್ಲಿ ಏನು ಮಾಡುತ್ತೆ? ಕಮರ್ಷಿಯಲ್ ಬ್ಯಾಂಕುಗಳಿಂದ RBI ಏನಂತಂದ್ರೆ ಸಾಲವನ್ನು ತೆಗೆದುಕೊಳ್ಳುತ್ತೆ. ಮುಂದೆ ಹೇಳ್ತೀನಿ ನಿಮ್ಗೆ. ರೆಪೋ ರೇಟ್ ಅಂದ್ರೆ ರಿವರ್ಸ್ ರೆಪೋ ರೇಟ್. ಇದೇ ಥರ ಏನಂತಂದ್ರೆ ಕೊಡೋದು ತಗೊಳ್ಳೋದು ಅಂತ ವ್ಯವಹಾರ ಮಾಡ್ತಿತ್ತಲ್ಲ, ಅದಕ್ಕೆ ಏನಂತಂದು ಕರೀತಾರೆ? ಕಾಮನ್ ಕ್ಲಿಯರಿಂಗ್ ಹೌಸ್ ಅಂತ ಕರಿತೀವಿ. ಸಾಮಾನ್ಯ ತಿರುವೆ ಮನೆಯಾಗಿ ಕಾರ್ಯನಿರ್ವಹಿಸುತ್ತೆ RBI. ನೆಕ್ಸ್ಟ್ ಏನಂದ್ರೆ ಅಂತಿಮ ಋಣದಾತಕ ಬ್ಯಾಂಕು, ಋಣದಾತ ಬ್ಯಾಂಕು. ಲೆಂಡರ್ ಆಫ್ ಲಾಸ್ಟ್ ರಿಸೋರ್ಟ್ ಅಂತ ಕರಿತೀವಿ. ಲೆಂಡರ್ ಆಫ್ ಲಾಸ್ಟ್ ರಿಸೋರ್ಟ್ ಅಂತ ಕರಿತೀವಿ. ಲೆಂಡರ್ ಆಫ್ ಲಾಸ್ಟ್ ರಿಸೋರ್ಟ್ ಅಂತ ಕರಿತೀವಿ. ಅಂತಿಮ ಋಣದಾತಕ ಬ್ಯಾಂಕು. ಯಾವ ಬ್ಯಾಂಕು? ಅಂತಿಮ ಋಣದಾತಕ ಬ್ಯಾಂಕು ಅಂತ ಕರಿತೀವಿ. ಯಾರು ಯಾವುದಾದ್ರೂ ಒಂದು ಬ್ಯಾಂಕು ದಿವಾಳಿ ಹಂತದಲ್ಲಿ ಯಾವುದು ಅಂತ ತಿಳ್ಕೊಳ್ರಿ. ದಿವಾಳಿ ಹಂತದಲ್ಲಿ ಇದ್ದ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಬ್ಯಾಂಕು ದಿವಾಳಿ ಹಂತದಲ್ಲಿ ಇದ್ದಾಗ RBI ಏನಂತಂದ್ರೆ ದುಡ್ಡಿನ ನಾನು ಲಾಸ್ಟ್ ಟೈಮ್ ಹೇಳಿದೆ ನಿಮಗೆ, ನಿನ್ನೆ ಕ್ಲಾಸ್ ಒಳಗೆ ಹೇಳಿದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಏನಂದ್ರೆ ನೀರವ್ ಮೋದಿ ಏನಂತಂದ್ರೆ ನಾಮ ಹಚ್ಚಿ ಹೋಗಿದ್ದ ಅಂತ ಹೇಳಿದ್ನಲ್ಲ, ಅವಾಗ RBIದವರು ಮಧ್ಯಪ್ರವೇಶಿ ಏನು ಮಾಡಿದರು? ಧನ ಸಹಾಯ ಮಾಡೋದರ ಮೂಲಕ 2 ಬ್ಯಾಂಕುಗಳನ್ನು ಮರ್ಜ್ ಮಾಡಿದರು ಅಂತ ಹೇಳಿದೆ. ಒಂದು ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್, ಇನ್ನೊಂದು ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾವನ್ನು 2 ಬ್ಯಾಂಕುಗಳನ್ನು ಮರ್ಜ್ ಮಾಡಿದರು ಅಂತೇಳಿ ಹೇಳಿದೆ. ಸೊ ಅದೇ ಥರ ಏನಂದ್ರೆ ಸಾಮಾನ್ಯ ತಿರುವೆ ಮನೆಯಾಗಿ ಕೆಲಸ ಮಾಡೋದು ಯಾವುದು ಅಂತಂದ್ರೆ RBI ಮಾಡೋದನ್ನು ನಾವು ನೋಡ್ತೀವಿ. ಇದಾದ ನಂತರ ನೆಕ್ಸ್ಟ್ ಬರೋದು ನಿಮಗೆ ಯಾವುದು ಅಂತ ಕೇಳಿದ್ರೆ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುತ್ತದೆ. ಇಂಪಾರ್ಟೆಂಟ್ ಐತಿ, ಕೇಳ್ರಿ.
ಆತರ ಬುಕ್ ಒಳಗೆ ಸಿಗ್ಲಾರ್ದ ಪಾಯಿಂಟ್ಸನ್ನು ಹಾಕಿ ನೀವು ಬೇಕಾದ್ರೆ ಹುಡ್ಕೋರಿ ನೀವು ಮನೆಗೆ ಹೋಗಿ ನೋಡಿರಿ. ಮನೆಗೆ ಯಾವ್ದು ಇವ್ರಿ ಸರ್ ಅಂತೀರಿ, ಮನೆಗೆ ಹುಡ್ಕೋರಿ. ಓಕೆ, ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುತ್ತದೆ. ಹಾಗಾದ್ರೆ ಪ್ರಿಂಟಿಂಗ್ ದಿ ಕರೆನ್ಸಿ ನೋಟ್ಸ್ ಆ್ಯಂಡ್ ಇಸ್ಸು, ಪ್ರಿಂಟ್ ಮಾಡಿ ಮತ್ತು ಏನಂತಂದ್ರೆ ಅದನ್ನ ಏನಂತಂದ್ರೆ ಚಲಾವಣೆಗೆ ತರುವಂಥ ಕೆಲಸ ಯಾವುದು ಮಾಡುತ್ತೆ? RBI. ನೋಡ್ರಿ, ಭಾರತದಲ್ಲಿ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವ ಕಾರ್ಯ RBI ಮಾಡುತ್ತದೆ ಪ್ರಸ್ತುತ. ನೋಡ್ರಿ, 1934ರ RBI ಕಾಯ್ದೆ ನೋಡ್ರಿ. RBI ಯಾವ ಕಾಯ್ದೆ ಅನ್ವಯ ಸ್ಥಾಪನೆ ಆಗ್ಯದ ನಿಮಗೆಲ್ಲರೂ ಗೊತ್ತಿದೆ. ಓಕೆ, 1934ರ RBI ಯಾಕ್ಟ್ ಅನ್ವಯ, 1934ರ RBI ಯಾಕ್ಟ್ ಅನ್ವಯ RBI ಏನಾಗಿದೆ? 1934ರ RBI ಕಾಯ್ದೆ ಅನ್ವಯ RBI ಏನು ಮಾಡಲಾಗಿದೆ? ರಾಷ್ಟ್ರೀಕರಣ ಮಾಡಲಾಗಿದೆ. RBI ಏನು ಮಾಡಲಾಗಿದೆ? ರಾಷ್ಟ್ರೀಕರಣ ಮಾಡೋಕ್ಕಿಂತ ಮುಂಚೆ ಸ್ಥಾಪನೆ ಆಗಿದ್ದು ಕೂಡ ಇದೇ ಆಕ್ಟ್ ಅನ್ವಯ. ಈ ಆಕ್ಟನ್ನು ತಿದ್ದುಪಡಿ ಮಾಡೋದರ ಮೂಲಕನೇ ಏನು ಮಾಡಿದಾರೆ? ರಾಷ್ಟ್ರೀಕರಣ ಮಾಡಿದರು. ಸೊ ಈ ಕಾಯ್ದೆ ಒಳಗೆ 1934ರ RBI ಕಾಯ್ದೆಯಲ್ಲಿ ಕೆಲವೊಂದು ಸೆಕ್ಷನ್ಸ್ಗಳು ಬರ್ತಾವ್ರಿ. ಸೆಕ್ಷನ್ಸ್ ಅಂದ್ರೆ ಪರಿಚ್ಛೇದಗಳು ಅಂತೇಳಿ ಕರಿತೀವಿ. ಸೆಕ್ಷನ್ 22ರ ಪ್ರಕಾರ 1934ರ RBI ಕಾಯ್ದೆಯ ಸೆಕ್ಷನ್ 22ರ ಪ್ರಕಾರ ಏನಂತಂದ್ರೆ RBI ಏನು ಮಾಡುತ್ತೆ? ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂಥ ಕೆಲಸ ಮಾಡುತ್ತೆ. ಸೆಕ್ಷನ್ 22ರ ಪ್ರಕಾರ ನೋಟುಗಳನ್ನು ಮುದ್ರಣ ಮಾಡುತ್ತೆ. ಇನ್ನು ಸೆಕ್ಷನ್ 24 ಅಂತೇಳಿ ಬರುತ್ತೆ ರೀ. ಸೆಕ್ಷನ್ 24 RBI ಕಾಯ್ದೆಯಲ್ಲಿ ನೋಡ್ರಿ, 1934ರ RBI ಕಾಯ್ದೆಯಲ್ಲಿ ಸೆಕ್ಷನ್ 24 ಬರುತ್ತೆ. ಈ ಸೆಕ್ಷನ್ 24ರ ಅನ್ವಯ, ಯಾವುದರ ಅನ್ವಯ? ಸೆಕ್ಷನ್ 24ರ ಅನ್ವಯ RBI ಏನಂತಂದ್ರೆ ಗರಿಷ್ಠ ಎಷ್ಟು ಅಂತಂದ್ರೆ 10,000ಕ್ಕಿಂತ ಹೆಚ್ಚು ಮುಖಬೆಲೆಯ ನೋಟುಗಳನ್ನು ಏನು ಮಾಡಂಗಿಲ್ಲ, ಮುದ್ರಿಸಬಾರದು ಎಂಬ ನಿಯಮ ಇದೆ. ಎಷ್ಟು? 10,000ಕ್ಕಿಂತ ಹೆಚ್ಚು ಮುಖಬೆಲೆಯ ನೋಟುಗಳನ್ನು ಮುದ್ರಿಸುವಂತಿಲ್ಲ ಎಂಬ ನಿಯಮ ಇದೆ. ಇದು ನಿಮಗೇನಂತಂದ್ರೆ ಗೊತ್ತಿರಬೇಕು. ಸೆಕ್ಷನ್ 24ರ ಪ್ರಕಾರ ಗರಿಷ್ಠ ಎಷ್ಟು? 10,000ಕ್ಕಿಂತ ಹೆಚ್ಚು ಮುಖಬೆಲೆಯ ನೋಟುಗಳನ್ನು ಮುದ್ರಿಸುವಂತಿಲ್ಲ ಎಂಬ ನಿಯಮ ಇರೋದನ್ನು ನಾವು ನೋಡ್ತೀವಿ. ಇದೆಲ್ಲ ನಿಮಗೇನಂತಂದ್ರೆ ಗೊತ್ತಿರಬೇಕು. ನೆಕ್ಸ್ಟ್, ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಮೊದಲು ಏನಂತಂದ್ರೆ ನಮ್ಮಲ್ಲಿ ಏನಂದ್ರೆ 1982 ಆಲ್ರೆಡಿ ನಿಮಗೆ ಹೇಳಿನಿ. 1882ರಿಂದ ಆ ಟೈಮಲ್ಲಿ ಲಾರ್ಡ್ ರಿಪ್ಪನ್ ಅಂತೇಳಿ ವೈಸ್ರಾಯರಿದ್ದರು ನಮ್ಮ ದೇಶದಲ್ಲಿ. ಲಾರ್ಡ್ ರಿಪ್ಪನ್ ಅಂತೇಳಿ ಏನಂತ ಇದ್ರು, ಲಾರ್ಡ್ ರಿಪ್ಪನ್ ವೈಸ್ರಾಯ್ ಇದ್ದ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಕಾಗದದ ನೋಟುಗಳು ಚಲಾವಣೆಗೆ ಬಂದು ಬಟ್ ಏನಂತಂದ್ರೆ ನಮ್ಮಲ್ಲಿ ಪ್ರಿಂಟಿಂಗ್ ಪ್ರೆಸ್ಗಳು ಇರಲಿಲ್ಲ. ನೋಟುಗಳನ್ನು ಪ್ರಿಂಟ್ ಮಾಡುವಂಥ ಮುದ್ರಣ ಕೇಂದ್ರಗಳು ಇರಲಿಲ್ಲ. ಇಂಗ್ಲೆಂಡ್ ದೇಶದಲ್ಲಿ ಮುದ್ರಿಸಿ ಏನು ಮಾಡ್ತಿದ್ರು? ನೋಟುಗಳನ್ನು ನಮ್ಮ ದೇಶಕ್ಕೆ ಏನಂದ್ರೆ ತೊಗೊಂಡು ಬರ್ತಿದ್ರು ಬ್ರಿಟಿಷರು. ಓಕೆ, ಅಪ್ ಟು 1928ವರೆಗೂ ಕೂಡ ಏನಂತಂದ್ರೆ ನಮ್ಮಲ್ಲಿ ಮುದ್ರಣ ಕೇಂದ್ರ ಇರಲಿಲ್ಲ. 1938ರಲ್ಲಿ ನೋಡ್ರಿ, 1938ರಲ್ಲಿ RBI ಮೊಟ್ಟ ಮೊದಲ ಬಾರಿಗೆ 5 ರೂಪಾಯಿ ನೋಟನ್ನು ಮುದ್ರಿಸಿತು. ಯಾವಾಗ? 5 ರೂಪಾಯಿ ನೋಟನ್ನು ಮುದ್ರಿಸಿತು. ನಂತರ ಈ ನೋಟಿನ ಮೇಲೆ 6ನೇ ಜಾರ್ಜ್ನ ಭಾವಚಿತ್ರವಿತ್ತು ಅಂತಂದ್ರೆ ಆ ನೋಟುಗಳು, ಈಗ ನೋಟುಗಳು ಇರ್ತಾವಲ್ಲ, ನೋಟುಗಳ ಮೇಲೆ ಗಾಂಧೀಜಿ ಚಿತ್ರ ಇದೆ ನಮ್ದು. ಗಾಂಧೀಜಿ ಭಾವಚಿತ್ರನ ಯಾಕೆ ಮುದ್ರಣ ಮಾಡಿದ್ರು ಸರ್? ಪರ್ಟಿಕ್ಯುಲರ್ ಆಗಿ ಇದೇ ಉದ್ದೇಶಕ್ಕೆ ಏನಂತಂದ್ರೆ ಮುದ್ರಣ ಮಾಡ್ಯಾರ ಅಂತೇಳಿ ರೂಲ್ಸ್ ಏನಂತಂದ್ರೆ ಪರ್ಟಿಕ್ಯುಲರ್ ಆಗಿ ಆನ್ಸರ್ ಸಿಗಂಗಿಲ್ಲ. ಗಾಂಧೀಜಿಯವರು ದೇಶದ ರಾಷ್ಟ್ರಪಿತ ಅಂತ ಕರಿತೀವಿ. ಓಕೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಅವ್ರ ಪಾತ್ರ ಬಹಳಷ್ಟು ಐತಿ. ದೇಶಕ್ಕೆ ಏನಂದ್ರೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂಥೇಳಿ ಅವರು ಮಾಡಿರುವಂಥ ಕಾರ್ಯಗಳನ್ನು ಏನಂತಂದ್ರೆ ನೆನಪಿನಗೋಸ್ಕರ ಏನು ಮಾಡ್ತೀವಿ ನಾವು ನೋಟುಗಳ ಮೇಲೆ ನಾವೇನಂದ್ರೆ ಗಾಂಧೀಜಿಯವರ ಭಾವಚಿತ್ರವನ್ನು ಮುದ್ರಣ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಂದು ಆಗ್ಬೋದು, ನಿಂದು ಆಗ್ಬೋದು. ಬಟ್ ಏನಂದ್ರೆ ನಾವೇನು ಮಾಡಿರಬೇಕು? ಹಾಕುವಂಥ ಕೆಲಸವನ್ನು ಮಾಡಿರಬೇಕು, ಕಾರ್ಯವನ್ನು ಮಾಡಿರಬೇಕು. ಅಂದಾಗ ಮಾತ್ರ ಹಾಕ್ತಾರೆ. ಸುಮ್ಮನೆ ಏನಂತಂದ್ರೆ ನಂದು ಹಾಕ್ರಿ ಸರ್, ನಿಂದು ಹಾಕ್ರಿ ಅಂತೇಳಿ ಮತ್ತು ಅಂಗಿ ಹರಂಗೆ ಮತ್ತು ಜಗಳ ಆಡ್ಕೋತ ಕೂತಿರಿ ಮತ್ತು. ಓಕೆ, ರೈಟ್. ಹಾಗಾದರೆ 38ರಲ್ಲಿ ಮೊದಲ ಬಾರಿಗೆ ಏನಂದ್ರೆ ನೋಟನ್ನು ಮುದ್ರಣ ಮಾಡಿತ್ತು. ಅವಾಗ 6ನೇ ಜಾರ್ಜಿನ ಭಾವಚಿತ್ರ ಇತ್ತು. ನೋಡ್ರಿ, ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ನೋಟುಗಳ ಮೇಲೆ ಬ್ರಿಟಿಷ್ ರಾಜ್ಯರಾಗಿರಲಿ ರಾಣಿಯರಾಗಿರಲಿ ಅವ್ರದ್ದು ಏನು ಮಾಡ್ತಿದ್ರು? ಕಿಂಗ್ ಕ್ವೀನ್ ಅಂತಿರಲ್ಲ, ಆ ಕಿಂಗ್ ಕ್ವೀನ್ಗಳ ಏನಂತಂದ್ರೆ ಫೋಟೋಗಳನ್ನು ಏನಂತಂದ್ರೆ ಮುದ್ರಣ ಮಾಡ್ತಿದ್ರು ನೋಟುಗಳ ಮೇಲೆ. ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮಲ್ಲಿ ಅಂದ್ರೆ ನಮ್ಮ ರಾಷ್ಟ್ರೀಯ ಲಾಂಛನ
ಅಶೋಕ ಸ್ತಂಭ ಇದೆ ಅಲ್ಲ, ರಾಷ್ಟ್ರೀಯ ಲಾಂಛನವನ್ನು ಮುದ್ರಣ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿ. ರಾಷ್ಟ್ರೀಯ ಲಾಂಛನದ ಕೆಳಗಡೆ ಅಂದ್ರೆ ಒಂದು ಚಕ್ರ ಐತ್ರಿ, 1 2 3 4 24. ಸರ್ ಎಷ್ಟು ಬೇಗ ಎಣಿಸ್ಬಿಟ್ರಿ ಅಲ್ರಿ. ಹಂಗೆ ಮತ್ತೆ 24 ಗೆರೆಗಳು ಕಂಡು ಬರ್ತವೆ. 24 ಗೆರೆಗಳು ಯಾವುದರ ಸಂಕೇತವಾಗಿ ಅಂತಂದ್ರೆ 24 ತಾಸು ಏನಂದ್ರೆ ದಿನದ 24 ತಾಸು ಏನಂತಂದ್ರೆ 24 ಗಂಟೆ ಪ್ರಗತಿಯ ಸಂಕೇತವಾಗಿ ಬಳಸ್ತಾರೆ. ಇಲ್ಲಿ ಕೆಳಗಡೆ ಏನಂತಂದ್ರೆ ಪ್ರಾಣಿಗಳ ಚಿತ್ರಗಳು ಕಂಡು ಬರ್ತಾವ್ರಿ. 4 ಪ್ರಾಣಿಗಳ ಚಿತ್ರ ರೀ. ಓಕೆ, 4 ಪ್ರಾಣಿಗಳ ಚಿತ್ರಗಳು ಯಾವ್ಯಾವ ಇದಾವೆ ಅಂತೇಳಿ KPSC ಎಕ್ಸಾಮಲ್ಲಿ ಕೇಳ್ಯಾರೆ. ಒಂದಿದೆ ರೀ, ಬಲಕ್ಕಿದೆ ಕುದುರೆ ಇದೆ, ಎಡಕ್ಕಿದೆ ಎತ್ತು, ಮತ್ತು ಆನೆ ಇದೆ, ಮತ್ತು ಸಿಂಹ ಇದೆ. 4 ಪ್ರಾಣಿಗಳ ಚಿತ್ರ ಕಂಡು ಬರ್ತಾವ್ರಿ ಇಲ್ಲಿ. ಓಕೆ, ಲಾಂಛನದ ಕೆಳಗಡೆ ಎಷ್ಟು ಪ್ರಾಣಿಗಳ? 4 ಪ್ರಾಣಿಗಳು. ಒಂದನೇದು ಯಾವುದಿದೆ? ಕುದುರೆ, ಎರಡನೇದು ಎತ್ತು, ಮೂರನೇದು ಆನೆ, ನಾಲ್ಕನೇದು ಸಿಂಹ. ಮತ್ತು ಮ್ಯಾಲ ಕೂಡ ಏನಂದ್ರೆ 4 ಸಿಂಹ ಏನಂತಂದ್ರೆ 4 ದಿಕ್ಕಿಗೆ ಏನಂದ್ರೆ 4 ಸಿಂಹಗಳು ಕಂಡು ಬರ್ತವೆ, ಅದು ಮ್ಯಾಲೆ. ಬಟ್ ಕೆಳಗಡೆ ಏನಂತಂದ್ರೆ 4 ಪ್ರಾಣಿಗಳು ಕೆತ್ತಲಾಗಿದೆ, ಅದನ್ನು ಕೂಡ ನೋಡ್ಕೊಳ್ಬೇಕು ನೀವು, ಸರಿನಾ? ನಂತರ 1900 ಈ ಲಾಂಛನವನ್ನು ಹಾಕಕ್ಕೆ ಸ್ಟಾರ್ಟ್ ಮಾಡಿದರು. ನೆಕ್ಸ್ಟ್ 1987ರಿಂದ ಗಾಂಧೀಜಿಯವರ ಭಾವಚಿತ್ರದ ವಾಟರ್ ಮಾರ್ಕನ್ನು ಮುದ್ರಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಕಡೆ ಅಂತೂ ₹1 ರೊಕ್ಕ ಇಲ್ಲಪ್ಪ. ಒಂದು ನೋಟ್ ಇದ್ದರೆ ನಿಮ್ಗೆ ಹೇಳ್ತಿದ್ದೆ. ನೋಟ್ ಐತೇನು ಸರ್? ಒಂದು ಯಾವ್ದಾರ ನೋಟ್ ಇದ್ರೆ ಕೊಡ್ರಿ ಸ್ವಲ್ಪ. ನಮ್ಮ ಕಡೆ ರೊಕ್ಕ ಇಲ್ಲಪ್ಪ, ಬಡವ್ರು ಎಲ್ಲಿ ರೊಕ್ಕ ಇರಬೇಕು ನೋಡ್ರಿ. ಇದು ನೋಟ್ ಅದಲ್ಲ, ಇಲ್ಲಿ ನೋಡ್ರಿ ನೋಟ್ ಐತಲ್ಲ, ಈ ನೋಟಿನ ಮೇಲೆ ಏನಂದ್ರೆ ಈ ಭಾಗದಲ್ಲಿ ಈಗ ಏನಂದ್ರೆ ಗಾಂಧೀಜಿ ತಾತ ಅದನ್ನಲ್ಲ, ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಈ ಗಾಂಧೀಜಿ ಫೋಟೋ ಐತಲ್ಲ, ಈ ಭಾಗದಲ್ಲಿ ಏನಂತಂದ್ರೆ ವಾಟರ್ ಮಾರ್ಕ್ ಹಾಕಿರ್ತಾರೆ. ಹಿಂಗೆ ನೋಡ್ಬೇಕು, ಅದನ್ನು ಹೆಂಗೆ ನೋಡ್ಬೇಕು? ಹಿಂಗೆ ನೋಡಿದಾಗ ಏನಂದ್ರೆ ಕಂಡು ಬರ್ತದ. 1987ರಿಂದ ಗಾಂಧೀಜಿಯವರ ಭಾವಚಿತ್ರವನ್ನು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಈ ಪೂರ್ಣ ಪ್ರಮಾಣದ ಈ ಗಾಂಧೀಜಿ ಚಿತ್ರ ಇದಲ್ಲ, ಈ ನೋಟಿನ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಈಗ ಏನಂತಂದ್ರೆ ಫುಲ್ ಈಗ ಗಾಂಧೀಜಿಯವರ ಭಾವಚಿತ್ರ ಅದಲ್ಲ, ಪೂರ್ಣ ಪ್ರಮಾಣದಲ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗಿಂದ ಅಂತ ಕೇಳಿದ್ರೆ 1996ರಿಂದ ಪೂರ್ಣ ಪ್ರಮಾಣದಲ್ಲಿ ಏನಂತಂದ್ರೆ ಗಾಂಧೀಜಿಯವರ ಭಾವಚಿತ್ರವನ್ನು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾದ್ರೆ ಸರ್ ಹಾಕಿದ್ದಾರೆ, ಓಕೆ ರೀ. ಯಾವ ಡಿಗ್ರಿಯಲ್ಲಿ ಇರ್ತದ ಈ ನೋಟುಗಳ ಮೇಲೆ? SSC ಎಕ್ಸಾಮಿಗೆ ಕೇಳ್ಯಾರಿ. SSC ಎಕ್ಸಾಮ್ ಒಳಗೆ ಕ್ವಶನ್ ಆಗಿದೆ. ನೋಟುಗಳ ಮೇಲಿರುವ ಗಾಂಧೀಜಿಯವರ ಭಾವಚಿತ್ರ ಯಾವ ಡಿಗ್ರಿಯಲ್ಲಿ ಇರುತ್ತದೆ, ಯಾವ ಕೋನದಲ್ಲಿ ಇರುತ್ತೆ? ಏನೋ 45 ಡಿಗ್ರಿಯಲ್ಲಿ ಕೊಟ್ಟಾನೋ, ಏನೋ 90 ಡಿಗ್ರಿಯಲ್ಲಿ ಫೋರ್ಸ್ ಕೊಟ್ಟಾನೋ, ಅಥವಾ ಏನಂದ್ರೆ 190 ಡಿಗ್ರಿಯಲ್ಲಿ 80 ಡಿಗ್ರಿಯಲ್ಲಿ ಕೊಟ್ಟಿದ್ದಾನೋ? ಜಸ್ಟ್ ಏನಂತಂದ್ರೆ 45 ಡಿಗ್ರಿ ಕೋನದಲ್ಲಿ ಏನಂತಂದ್ರೆ ಇಲ್ಲಿ ಏನಂತಂದ್ರೆ ಮುದ್ರಣ ಮಾಡಲಾಗಿದೆ. ಇಲ್ಲಿ ಏನಂತಂದ್ರೆ ಎಲ್ಲ ಥರದ ಈಗ ಹೊಸ ಮಾದರಿಯ ಎಲ್ಲ ನೋಟುಗಳು ಬಂದಾವಲ್ಲ, ಎಲ್ಲ ಥರದ ಹೊಸ ಮಾದರಿಯ ನೋಟುಗಳ ಮೇಲೆ ಗಾಂಧೀಜಿಯವರ ಭಾವಚಿತ್ರವನ್ನು ಏನಂತಂದ್ರೆ ಚಸ್ಮಾವನ್ನು, ಓಕೆ, ಗಾಂಧೀಜಿಯವರ ಚಸ್ಮಾವನ್ನು ಇದು ನೋಡ್ರಿ. ಇದು ಒಂದು ಐತಿ ಸ್ವಚ್ಛ, ಇನ್ನೊಂದು ಇದೆ ಭಾರತ. ಸ್ವಚ್ಛ ಭಾರತ, ಬಲಕ್ಕಿದೆ ಯಾವುದು? ಸ್ವಚ್ಛ, ಎಡಕ್ಕಿದೆ ಭಾರತ. ಸ್ವಚ್ಛ ಭಾರತ ಅಭಿಯಾನದ ಕುರಿತು ಇದನ್ನು ಹಾಕಿದ್ದಾರೆ. ಇದು ಯಾವಾಗಿನ ಮುದ್ರಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದ್ರೆ 2016ಇಂದ ಈ ಸ್ಪೆಕ್ಟನ್ನು ಏನಂತಂದ್ರೆ ಮುದ್ರಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಏನಂತಂದ್ರೆ ಈ ನೋಟುಗಳ ಮೇಲೆ ಎಲ್ಲ ಥರದ ನೋಟುಗಳ ಮೇಲೆ RBIನ ಲಾಂಛನವನ್ನು ಮುದ್ರಣ ಮಾಡಲಾಗುತ್ತೆ. RBIನ ಏನಂತಂದ್ರೆ ಲಾಂಛನ ಏನದ ಅಂತಂದ್ರೆ ಒಂದು ಏನಂತಂದ್ರೆ ಹುಲಿ ಇದೆ ರೀ. ನಮ್ಮ ಹುಲಿ ಏನಂತಂದ್ರೆ ಹಿಂಗೈತಿ ಅದು, ಓಕೆ, ಇದು ಹುಲಿಯಪ್ಪ. ಇಲ್ಲಿ ಕಾಲೆಲ್ಲಿ ಐತ್ರಿ, ಅದ್ರ ಬಾಲ ಇಲ್ಲಿ ಐತಿ, ಇದು ಬಾಲ, ಇದು ಹುಲಿ. ಓಕೆ, ಎಂಥ ಹುಲಿ ಅಂತಂದ್ರೆ ಬಂಗಾಳದ ಹುಲಿ. ಯಾವ ಹುಲಿ? ಬಂಗಾಳದ ಹುಲಿ. ಬಂಗಾಳದ ಹುಲಿ ಪ್ಲಸ್ ಏನಂತಂದ್ರೆ ಪಾಮ್ ಮರ ಅಂತೇಳಿ ಇರುತ್ತೆ ರೀ. ಯಾವ ಮರ? ಪಾಮ್ ಮರ. ಎಲ್ಲರ ಕೈಯಾಗ ಏನಂತಂದ್ರೆ ನೋಟ್ಗಳು ಇರ್ತಾವೆ, ಬಟ್ ಯಾರು ಕೂಡ ಅಬ್ಸರ್ವ್ ಮಾಡಿರಂಗಿಲ್ಲ ನೀವು. ಓಕೆ, ಇಲ್ಲಿ ಇದೆ ರೀ RBIನ ಲಾಂಛನ ಇರ್ತದ, ಎಲ್ಲರೂ ನೋಡ್ಕೊಳ್ಬೇಕು. RBIನ ಲಾಂಛನ ಏನ್ರಿ? ಪಾಮ್ ಮರ ಮತ್ತು ಬಂಗಾಳದ ಹುಲಿ. ನಮ್ಮಲ್ಲಿ ಏನಂತಂದ್ರೆ ₹1 ನೋಟನ್ನು ಹೊರತುಪಡಿಸಿ, ಎಷ್ಟು ರೂಪಾಯಿ ನೋಟನ್ನು? ₹1 ನೋಟನ್ನು ಹೊರತುಪಡಿಸಿ ಉಳಿದೆಲ್ಲ ನೋಟುಗಳನ್ನು RBIನೇ ಮುದ್ರಣ ಮಾಡುತ್ತೆ ರೀ. ಯಾರು ಮುದ್ರಣ ಮಾಡುತ್ತೆ? RBI ಮುದ್ರಣ ಮಾಡುತ್ತೆ. ಬಟ್ ಏನಂತಂದ್ರೆ ₹1 ನೋಟನ್ನು ಹೊರತುಪಡಿಸಿ, ಯಾವುದನ್ನು ಹೊರತುಪಡಿಸಿ? ₹1 ನೋಟನ್ನು ಹೊರತುಪಡಿಸಿ ಎಲ್ಲ ಥರದ ನೋಟುಗಳನ್ನು ಮುದ್ರಣ ಮಾಡೋರ RBIನೇ. ಇನ್ನು ನೋಡ್ರಿ, ಇಲ್ಲಿ ಏನಂತಂದ್ರೆ ಇಲ್ಲಿ 4 ಮೂಲಿಗೆ ಏನಂತಂದ್ರೆ 2 ಕಡೆ ಕಾರ್ನಲ್ಲಿಗೆ ಏನಂತಂದ್ರೆ 4 ಗೆರೆಯನ್ನು ಕೊಟ್ಟಿರ್ತಾರೆ. ರೊಕ್ಕ ತೆಗಿಬೇಕು. ಈಗ ನೀವು ₹100 ನೋಟ್ ತೆಗಿಬೇಕು. ಓಕೆ, ಆಮೇಲೆ ಏನು ಮಾಡಬೇಕು? ನನ್ನ ಅಡ್ರೆಸ್ ಕೊಡ್ತೀನಿ, ಅದಕ್ಕೆ ಏನಂದ್ರೆ ಪೋಸ್ಟ್ ಮಾಡಿಬಿಡ್ಬೇಕು ಅವನು. ಅಂದ್ರೆ ಡಬಲ್ ಆಗ್ತಾವೆ. 21 ದಿವಸಕ್ಕೆ ಡಬಲ್ ಆಗ್ತಾವ, 31 ದಿವಸಕ್ಕೆ ಅಂದ್ರೆ ಟ್ರಿಬಲ್ ಆಗ್ತದ. ಓಕೆ, ಹಾಗಾದ್ರೆ ಈ 4 ಗೆರೆ ಕೊಟ್ಟಾರಲ್ಲ, 4 ಗೆರೆ ಏನಂತಂದ್ರೆ ಅಂದರಿಗಿರಿದು.
ಓಕೆ, ಅಂದರಿಗೆ ಏನಂತಂದ್ರೆ ಹಿಂಗೆ ಮಾಡಿ ಏನಂತಂದ್ರೆ ಹೇಳ್ಬಿಡ್ತಾರೆ, ಇವ್ರು ಎಷ್ಟನೇದ ಮಗ ಇದು 100 ರೂಪಾಯಿದು ಐತಿ ಅಂತೇಳಿ ಹೇಳ್ತಾರೆ. ಇದರಿಂದ ಗೊತ್ತಾಗೋದು. ನೆಕ್ಸ್ಟ್ ಏನಂತಂದ್ರೆ ಇದರ ಮೇಲೆ ಏನಂತಂದ್ರೆ ಎಲ್ಲ ಥರ 1 ರೂಪಾಯಿ ನೋಟಿನ ಹೊರತುಪಡಿಸಿ ಉಳಿದೆಲ್ಲ ನೋಟುಗಳ ಮೇಲೆ ಏನಂತಂದ್ರೆ RBI ಗವರ್ನರನ್ನ ಸಹಿ ಇರುತ್ತೆ. ಯಾರು ಸಹಿ ಇರುತ್ತೆ? RBI ಗವರ್ನರ್. ಈ ನೋಟಿನ ಮೇಲೆ ಶಕ್ತಿಕಾಂತ್ ದಾಸ್ ಅವರು ಸಹಿ ಮಾಡಿದ್ದನ್ನು ನೋಡ್ತೀವಿ ನಾವು. ಓಕೆ, ಇನ್ನು ಸರ್ ಈ ನೋಟುಗಳ ಮೇಲೆ ಏನಂತಂದ್ರೆ ಇಲ್ಲಿ 15 ಭಾಷೆಗಳಲ್ಲಿ ಬರೆದಿರ್ತಾರೆ, ಸ್ಪೆಲ್ಲಿಂಗ್ ಪ್ರಕಾರ ಬರೆದಿರ್ತಾರೆ. ಆಸಮಿ, ಬೆಂಗಾಲಿ, ಗುಜರಾತಿ, ಕನ್ನಡ ಏನಂದ್ರೆ 4ನೇ ಸ್ಥಾನದಲ್ಲಿ ಇದೆ. ಅದೇ ಥರ ಕೊನೆ ಸ್ಥಾನದಲ್ಲಿ ಇದೆ ರೀ ಉರ್ದು. ಅದರ ಮೇಲೆ ಇದೆ ರೀ ಯಾವುದು? ತೆಲುಗು ಇದೆ. ಮತ್ತೇನಂತಂದ್ರೆ ಈ ಕಡೆ ಏನಂತಂದ್ರೆ ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಬರೆದಿರ್ತಾರೆ 100 ರೂಪಾಯಿ ಅಂತೇಳಿ ಬರ್ದಾರ. ಈ ಕಡೆ ಬ್ಯಾಕ್ ಸೈಡ್ ಏನಂತಂದ್ರೆ 100 ರೂಪೀಸ್ ಅಂತೇಳಿ ಬರೆದಿದ್ದಾರೆ. ಇನ್ನು ನಿಮಗೆ ಕ್ವಶನ್ ಆಗ್ಯಾದ್ರಿ UPSCಗೆ, ಈ ನೋಟುಗಳ ಮೇಲೆ ಇರುವ ಯಾವ ಭಾಷೆ ಸಂವಿಧಾನಕೃತ ಭಾಷೆ ಅಲ್ಲ? ಇಂಗ್ಲೀಷ್ ಭಾಷೆ ಸಂವಿಧಾನಕೃತ ಭಾಷೆ ಅಲ್ಲ. ಇಂಗ್ಲೀಷ್ ಭಾಷೆ ಸಂವಿಧಾನಕೃತ ಭಾಷೆ ಅಲ್ಲ. ಇಲ್ಲಿ 15 ಭಾಷೆಗಳು ಪ್ಲಸ್ ಈ ಕಡೆ 2 17 ಭಾಷೆಯಲ್ಲಿ ಬರ್ದಾರ್ರಿ. 17 ಭಾಷೆಗಳಲ್ಲಿ ಒಂದು ಭಾಷೆ ಸಂವಿಧಾನಕೃತ ಭಾಷೆ ಅಲ್ಲ. ಉಳುಕಿದ 16 ಭಾಷೆಗಳು ಸಂವಿಧಾನಕೃತ ಭಾಷೆ. ಸರ 22 ಸಂವಿಧಾನಕೃತ ಭಾಷೆಗಳು ಇದಾವ್ರಿ. ಅದರೊಳಗೆ ಯಾವ 6 ಸಂವಿಧಾನಕೃತ ಭಾಷೆಗಳು ನೋಟುಗಳ ಮೇಲೆ ಮುದ್ರಣ ಆಗಿಲ್ಲ? ಓಕೆ, 6 ಭಾಷೆಗಳು ಯಾವುದಂದ್ರೆ ಸಿಂಧಿ, ಮಣಿಪುರಿ, ಬೋಡೋ, ಡೊಂಗ್ರಿ, ಮೈತಾಲಿ, ಸಂತಾಲಿ. ನೋಡ್ರಿ, ಬೋಡೋ, ಡೊಂಗ್ರಿ, ಮೈತಾಲಿ, ಸಂತಾಲಿ ಪ್ಲಸ್ ಇನ್ನೂ 2 ಯಾವುದು ಅಂತ ಕೇಳಿದ್ರೆ ಸಿಂಧಿ, ಮಣಿಪುರಿ. ಈ 6 ಭಾಷೆಗಳಿಗೆ ಲಿಪಿ ಇಲ್ಲ, ಅದಕ್ಕೇನಂತಂದ್ರೆ ನೋಟುಗಳ ಮೇಲೆ ಮುದ್ರಣ ಮಾಡಿಲ್ಲ. ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಅದನ್ನು ಬಿಟ್ಟರೆ ಏನಂತಂದ್ರೆ ಎಲ್ಲ ಕಡೆ ಅಂದ್ರೆ ಅಶೋಕ್ ಲಾಂಛನ. ಸರ್ ಈ ಗಾಂಧೀಜಿಯವ್ರ ಫೋಟೋ 1996 ಹಾಕಕ್ಕೆ ಸ್ಟಾರ್ಟ್ ಮಾಡಿದಿರ ಅಂತ ತಿಳ್ಕೊಂಡಿರಲ್ಲ, ಹೇಳಿದ್ರಲ್ಲ. ಈ ಫೋಟೋ ಯಾವಾಗ ತೆಗ್ದಿದ್ದು ಫೋಟೋ ರೀ ಅಂತ ಕೇಳಿದ್ರ, ಈ ಫೋಟೋ 1946ರಲ್ಲಿ ಗಾಂಧೀಜಿ ಅಂದಿನ ವೈಸ್ರಾಯರಾಗಿರುವಂಥ ಲಾರ್ಡ್ ವೆವೆಲ್ಗೆ ಭೇಟಿ ಆಗಕ್ಕಂತೇಳಿ ದೆಹಲಿಯ ವೈಸ್ರಾಯ ಭವನಕ್ಕೆ ಹೋಗ್ತಾರೆ. ದೆಹಲಿ ವೈಸ್ರಾಯ ಭವನಕ್ಕೆ ಹೋದ ಸಂದರ್ಭದಲ್ಲಿ ತೆಗೆಯಲಾಗಿರುವಂಥ ಫೋಟೋ ಆಗಿದೆ. ನಮ್ಮ ಅನಾಹುತ ಮಂದಿ ಇರ್ತಾರೆ ಹುಡುಗರು, ಸರ್ ಫೋಟೋ ತೆಗ್ದವ್ರು ಯಾರು ರೀ ಅಂತ ಕೇಳಿರಿ. ಮತ್ತು ಫೋಟೋ ತೆಗ್ದವ್ರು ಮುಸ್ತಫಾ. ಓಕೆ, ಯಾರು ಅಂತೇಳಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಇಲ್ಲ ಯಾರು ತೆಗೆದ್ರು ಅಂತ, ಸರಿನಾ? ಇಷ್ಟೆಲ್ಲ ಗೊತ್ತಿರಲಿ. ನೆಕ್ಸ್ಟ್ ಬರೋದು ನಿಮಗೆ ಏನಪ್ಪ ಅಂತ ಕೇಳಿದ್ರೆ, ನಮ್ಮಲ್ಲಿ ನೋಟುಗಳನ್ನು ಮುದ್ರಣ ಮಾಡಿ ಅದರ ಮೇಲೆ ಫೋಟೋನ ಹಾಕಕ್ಕೆ ಸ್ಟಾರ್ಟ್ ಮಾಡಿದರು. ನೆಕ್ಸ್ಟ್ ಬರೋದು ಏನಂತಂದ್ರೆ 100 ರೂಪಾಯಿ ಸಿಕ್ತಪ್ಪ, ಖರ್ಚಿಗಾಯಿತು. ನೆಕ್ಸ್ಟ್ ಏನಂತಂದ್ರೆ ಬರೋದು ಭಾರತದಲ್ಲಿರುವ ನೋಟು ಮುದ್ರಣ ಕೇಂದ್ರಗಳು ಎಲ್ಲೆಲ್ಲಿ ಅದಾವ್ರಿ? ನೋಟು ಮುದ್ರಣ ಕೇಂದ್ರಗಳು ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಇದ್ದಾವೆ? ಒಂದನೇದು ನೋಡ್ರಿ, ಇಲ್ಲಿ ನೋಡ್ರಿ ಡಯಾಗ್ರಾಮ್ ನೀವು ಹಾಕ್ಕೊಳ್ಬೇಕು. ಸ್ಥಳ, 2ನೇದು ರಾಜ್ಯ, 3ನೇದು ವರ್ಷ, ವಿಶೇಷತೆ. ಓಕೆ, ನಮ್ಮ ದೇಶದ ಮೊಟ್ಟ ಮೊದಲ ನೋಟು ಮುದ್ರಣ ಕೇಂದ್ರ ನಾಸಿಕ್. ಓಕೆ, ನಾಸಿಕ್ ಬಂದುಬಿಟ್ರೆ ನಿಮ್ಗೆ ಎಲ್ಲಿ ಬರೋದಂದ್ರೆ ಮಹಾರಾಷ್ಟ್ರ ಒಳಗೆ ಬರುತ್ತೆ ರೀ. MH ಅಂತಂದ್ರೆ ಮಹಾರಾಷ್ಟ್ರ. 1928ರಲ್ಲಿ ಇದು ಸ್ಥಾಪನೆ ಆಯಿತು. ಆ ಅವಧಿಯಲ್ಲಿ ಬ್ರಿಟಿಷ್ ವೈಸ್ರಾಯರ್ ಯಾರಿದ್ರು ಅಂದ್ರೆ ಲಾರ್ಡ್ ಇರ್ವಿನ್ ಅಂತೇಳಿದ್ರು. ಯಾರಿದ್ರು? ಲಾರ್ಡ್ ಇರ್ವಿನ್ ಅಂತೇಳಿದ್ರು. ಲಾರ್ಡ್ ಇರ್ವಿನ್ ಅವರು ಏನಂತಂದ್ರೆ ವೈಸ್ರಾಯ್ ಇದ್ದ ಸಂದರ್ಭದಲ್ಲಿ 1928ರಲ್ಲಿ ಕರೆನ್ಸಿ ನೋಟುಗಳ ಮುದ್ರಣ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಇದು ಏನ್ರಿ? ಕರೆನ್ಸಿ ನೋಟುಗಳ ಮುದ್ರಣ ಕೇಂದ್ರ. ಸರ್ ಕರೆನ್ಸಿ ನೋಟು ಮುದ್ರಣ ಕೇಂದ್ರಕ್ಕೆ ಮತ್ತು ಬ್ಯಾಂಕು ನೋಟು ಮುದ್ರಣ ಕೇಂದ್ರಕ್ಕೆ ಏನ್ರಿ ವ್ಯತ್ಯಾಸ ಹೇಳ್ತೀನಿ, ಸ್ವಲ್ಪ ತಡ್ಕೊಳ್ಬೇಕು. ಹಾಗಾದ್ರೆ ನಿಮ್ಗೆ ಡೈರೆಕ್ಟ್ ಕ್ವಶನ್ ಕೇಳ್ತಾರ, ಭಾರತದ ಮೊಟ್ಟ ಮೊದಲ ನೋಟು ಮುದ್ರಣ ಕೇಂದ್ರ ಯಾವುದು ಅಂತ ಕೇಳಿದ್ರ ನಾಸಿಕ್. ಸ್ವಾತಂತ್ರ್ಯ ಭಾರತದ ಮೊಟ್ಟ ಮೊದಲ ನೋಟು ಮುದ್ರಣ ಕೇಂದ್ರ ಯಾವುದು ಅಂತ ಕೇಳಿದ್ರ ದೇವಾಸ್. ಸ್ವಾತಂತ್ರ್ಯ ಭಾರತದ ಮೊಟ್ಟ ಮೊದಲ ಅಂತ ಕೇಳಿದ್ರೆ ದೇವಾಸ್. ಭಾರತದ ಮೊದಲು ಯಾವುದು ಅಂತ ಕೇಳಿದ್ರೆ ನಾಸಿಕ್. ನಂತರ 2ನೇದು ಯಾವುದು ಅಂತಂದ್ರೆ ದೇವಾಸ್. ದೇವಾಸ್ ಬರೋದು ಮಧ್ಯಪ್ರದೇಶ ಒಳಗ 1974ರಲ್ಲಿ ಸ್ಥಾಪನೆ ಆಗಿದ್ರಿ ಇದು. ಓಕೆ, ಇದು ಏನಂತಂದ್ರೆ ಬ್ಯಾಂಕು ನೋಟುಗಳ ಮುದ್ರಣ ಕೇಂದ್ರ. ಸರ್ ಬ್ಯಾಂಕು ನೋಟು ಮುದ್ರಣ ಕೇಂದ್ರಕ್ಕೆ ಮತ್ತು ಕರೆನ್ಸಿ ನೋಟು ಮುದ್ರಣ ಕೇಂದ್ರಕ್ಕೆ 2 ವ್ಯತ್ಯಾಸ ಇದೆ ರೀ. ಒಂದೇ ವ್ಯತ್ಯಾಸ ಏನಂತ ಕೇಳಿದ್ರ 1928ರಲ್ಲಿ ಏನಂತಂದ್ರೆ ಕರೆನ್ಸಿ ನೋಟುಗಳ ಮುದ್ರಣ ಕೇಂದ್ರ ಅಂತೇಳಿ ಕರೆಯೋ ಕಾರಣ ಏನಂತಂದ್ರೆ ಅವಾಗ ಯಾವುದೇ ತರ RBI ಸ್ಥಾಪನೆ ಆಗಿರಲಿಲ್ಲ. ಬ್ಯಾಂಕುಗಳಲ್ಲಿ ಏನಂತಂದ್ರೆ ಬ್ಯಾಂಕುಗಳ ಅಧೀನದಲ್ಲಿ ನೋಟುಗಳನ್ನು ನಮ್ಮ ದೇಶದಲ್ಲಿ ಮುದ್ರಣ ಮಾಡ್ತಿರ್ಲಿಲ್ಲ. 1928ರಲ್ಲಿ ಸ್ಥಾಪನೆ ಆಯ್ತಲ್ಲ, ಬ್ರಿಟಿಷ್ ಸರ್ಕಾರ ಲಾರ್ಡ್ ಇರ್ವಿನ್ ಅವರು ಏನಂತಂದ್ರೆ ಇದ್ರಲ್ಲ ವೈಸ್ರಾಯ, ಅವಾಗ ಏನಂದ್ರೆ ಬ್ರಿಟಿಷ್ ಸರ್ಕಾರದ ಅಧೀನದಲ್ಲಿ ಏನಂತಂದ್ರೆ ನಮ್ಮ ದೇಶದಲ್ಲಿ ನೋಟುಗಳನ್ನು ಮುದ್ರಣ ಮಾಡಲಾಗುತ್ತಿತ್ತು. ನಂತರ ಏನು ಮಾಡಿದ್ರ ಅಂತಂದ್ರ
ಆರ್ ಬಿ ಐ ಸ್ಥಾಪನೆ ಆದ ನಂತರ ಏನಂತಂದ್ರೆ ಇವು ದೇವಾಸ್ ಸ್ಥಾಪನೆ ಐತಲ್ಲ, ದೇವಾಸ್ ಏನಂತಂದ್ರೆ ಆರ್ ಬಿ ಐ ಸ್ಥಾಪನೆ ಆದ ನಂತರ ಸ್ಥಾಪನೆ ಆಗಿದ್ರಿಂದ ಬ್ಯಾಂಕು ನೋಟುಗಳ ಮುದ್ರಣ ಕೇಂದ್ರ ಅಂತ ಕರೀತಾರೆ. ಆರ್ ಬಿ ಐ ಸ್ಥಾಪನೆ ಆಗೋಕ್ಕಿಂತ ಮುಂಚೆನೇ ಸ್ಥಾಪನೆ ಆಗಿರುವಂಥ ನೋಟು ಮುದ್ರಣ ಕೇಂದ್ರಕ್ಕೆ ಕರೆನ್ಸಿ ನೋಟುಗಳ ಮುದ್ರಣ ಕೇಂದ್ರ ಅಂತ ಕರೀತಾರೆ. ಇದು ಒಂದು. ಇನ್ನೊಂದು ಏನಂತಂದ್ರೆ ಇಲ್ಲಿ ಕರೆನ್ಸಿ ನೋಟುಗಳ ಜೊತೆಯಲ್ಲಿ ಇಲ್ಲಿ ಸರ್ಕಾರಿ ಬಾಂಡ್ಗಳನ್ನು ಸಹ ಮುದ್ರಣ ಮಾಡಲಾಗ್ತದ. ಸರ್ಕಾರಿ ಬಾಂಡ್ಗಳಂದ್ರೆ ಗೊತ್ತಾಗ್ತದ, ಒಂದು ರೂಪದ ಏನಂತಂದ್ರೆ ಒಪ್ಪಿಗೆ ರೂಪದ ಪತ್ರ. ಓಕೆ, ಬಂಡವಾಳವನ್ನು ನೀಡುವವರು ಮತ್ತು ಬಂಡವಾಳವನ್ನು ಪಡೆದುಕೊಳ್ಳುವವರು, ಬಂಡವಾಳ ಅಂದರೆ ಕ್ಯಾಪಿಟಲ್, ದುಡ್ಡು ಕೊಡೋರು ಮತ್ತು ದುಡ್ಡನ್ನು ಇಸ್ಕೊಳ್ಳೋರ ನಡುವೆ ವ್ಯವಹಾರ ಮಾಡೋಕ್ಕೆ ಬಳಸುವಂಥ ಒಂದು ಪತ್ರವನ್ನು ಏನಂತ ಕರೀತಾರೆ, ಬಾಂಡ್. ನಿಮ್ಗೆ ಹೇಳ್ತೀನಿ, ನಿಮ್ಗೆ ಎಲೆಕ್ಟ್ರಾಲ್ ಬಾಂಡ್ ಅಂದರೆ ಏನು, ಮಸಾಲಾ ಬಾಂಡ್ ಅಂದರೆ ಏನು, ಗ್ರೀನ್ ಬಾಂಡ್ ಅಂತಂದ್ರೆ ಏನು, ಬ್ಲೂ ಬಾಂಡ್ ಅಂದ್ರೆ ಏನು, ಗೋಲ್ಡ್ ಬಾಂಡ್ ಅಂದ್ರೆ ಏನು, ಒಂದು 5-6 ಬಾಂಡ್ಗಳು ಹೇಳ್ತೀನಿ ರೀ. ಇಂಪಾರ್ಟೆಂಟ್ ಆಗಿರೋದು ಬಾಂಡ್ ಮೇಲೆ ಕೂಡ ಕ್ವಶನ್ ಆಗ್ತದ. ಈಸಿಯಾಗಿ ಹೇಳ್ಕೊಡ್ತೀನಿ, ಏನೂ ಇಲ್ಲ ಬಾಂಡ್ಗಳ ಮೇಲೆ, ಸರಿನಾ? ರೈಟ್. ಇದಕ್ಕೇನಂತಂದ್ರೆ ಬಾಂಡ್ಗಳು, ಸರ್ಕಾರಿ ಬಾಂಡ್ಗಳು ಏನಂತಂದ್ರೆ ಇಲ್ಲಿ ಮುದ್ರಣ ಆಗ್ತಿತ್ತು. ಸೊ ಆದ ಕಾರಣ ಕರೆನ್ಸಿ ನೋಟುಗಳ ಮುದ್ರಣ ಕೇಂದ್ರ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಏನಂತಂದ್ರೆ ಮೂರನೇದು ಯಾವುದಂದ್ರೆ ಮೈಸೂರು. ಇದು ಕರ್ನಾಟಕದಲ್ಲಿ ಕಂಡು ಬರ್ತದೆ, ನಿಮ್ಗೆ ಗೊತ್ತೇ ಅದ. ಇಲ್ಲಿ 1995 ಸ್ಥಾಪನೆ ಆಗ್ಯದ ಬ್ಯಾಂಕು ನೋಟುಗಳ ಮುದ್ರಣ ಕೇಂದ್ರ. ಸರ, ಮೈಸೂರಿನ ವಿಶೇಷತೆ ಏನ್ರಿ ಅಂತ ಕೇಳಿದಾಗ, ಮೈಸೂರು ಏನಂತಂದ್ರೆ ಇಲ್ಲಿ ಹರಿದು ಹೋಗಿರುವಂಥ ನೋಟುಗಳು ಹರಿದು ಹೋಗಿರ್ತಾವಲ್ಲ, ಹರಿದು ಹೋಗಿದ ಕೂಡಲೇ ಏನಂತಂದ್ರೆ ಅಳಂಗಿಲ್ಲ. ಅದಕ್ಕೆ ಹರಿದು ಹೋಗಿದ ಕೂಡಲೇ ನಮ್ಮ ಮಂದಿ ಏನು ಮಾಡ್ತಾರೆ, ಹೋಗಿತಾರೆ ಏನದನ್ನು. ಅದಕ್ಕೇನಂದ್ರೆ ಪ್ಯಾಚ್ ಹಚ್ಚಿ ಏನಂತಂದ್ರೆ ಮತ್ತು ಹೋಗಿ ಬ್ಯಾಂಕುಗಳು ಕೊಟ್ಟಾಗ ಅದನ್ನ ಏನಂತಂದ್ರೆ ಅದರ ಸೀರಿಯಲ್ ನಂಬರ್ ನೋಡಿ ಏನಂತಂದ್ರೆ ಇಲ್ಲಿ ಕೆಳಗಡೆ ಸೀರಿಯಲ್ ನಂಬರ್ ಇರ್ತಾವ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗಡೆ ಬರ್ತಾರೆ ನೋಡ್ರಿ, ಇಲ್ಲಿ 1BS 101849 ಅಂತೇಳಿ ಸೀರಿಯಲ್ ನಂಬರ್ ಹಾಕಿ ಏನು ಮಾಡ್ತಾರೆ, ಮರುಮುದ್ರಣ ಮಾಡ್ತಾರೆ. ಹರಿದು ಹೋಗಿರುವ ಮತ್ತು ಚಲಾವಣೆಯಿಂದ ಹಿಂಪಡೆದುಕೊಳ್ಳಿರುವಂಥ ನೋಟುಗಳನ್ನು ಮರುಮುದ್ರಣ ಮಾಡ್ತಾರೆ. 2016 ನೋಡ್ರಿ, 2016 ನವೆಂಬರ್ 8ಕ್ಕೆ ನೋಟುಗಳನ್ನು ಬ್ಯಾನ್ ಮಾಡಿದ್ರಲ್ಲ, ಅವಾಗ ಹೊಸ ಮಾದರಿಯ 2000 ಮತ್ತು 500 ರೂಪಾಯಿ ನೋಟುಗಳು ಹೈಯೆಸ್ಟ್ ಮುದ್ರಣ ಆಗಿದ್ದೆ ನಮ್ಮ ಮೈಸೂರಿನಲ್ಲಿ. ಓಕೆ, ಇದು ಕೂಡ ಬ್ಯಾಂಕು ನೋಟುಗಳ ಮುದ್ರಣ ಕೇಂದ್ರ ಆಗ್ಯದ. ಇನ್ನು ಲಾಸ್ಟ್ ಯಾವುದಂದ್ರೆ ಸಾಲ್ಬೋನಿ. ಸಾಲ್ಬೋನಿ ಇದು ವೆಸ್ಟ್ ಬೆಂಗಾಲಲ್ಲಿ ಕಂಡು ಬರ್ತದ. ಯಾವ ಬೆಂಗಾಲಲ್ಲಿ? ಸಾಲ್ಬೋನಿ. ಯಾವ ಬೋನಿ? ಸಾಲ್ಬೋನಿ. ಎಂಥ ಬೋನಿ? ಸಾಲ್ಬೋನಿ ಅಂತ ಕರಿತೀವಿ. ವೆಸ್ಟ್ ಬೆಂಗಾಲ್ 1995 ಸ್ಥಾಪನೆ ಆಗ್ಯದ. ಇದು ಸಹ ಸೇಮ್ ಬ್ಯಾಂಕು ನೋಟುಗಳ ಮುದ್ರಣ ಕೇಂದ್ರವಾಗ್ಯದ. ಯಾವ ನೋಟುಗಳ? ಬ್ಯಾಂಕು ನೋಟುಗಳ ಮುದ್ರಣ ಕೇಂದ್ರ ಆಗ್ಯದ. ನಂತರ ಏನಂತಂದ್ರೆ ನಮ್ಮಲ್ಲಿ ಹಳೆ ಕಾಲದಲ್ಲಿ ಏನಂತಂದ್ರೆ ನಮ್ಮ ದೇಶದಲ್ಲಿ ಅಧಿಕ ಮುಖಬೆಲೆಯ ನೋಟುಗಳನ್ನು ಮುದ್ರಣ ಮಾಡ್ತಿದ್ದು ಎಲ್ಲಿಯಪ್ಪ ಅಂತ ಕೇಳಿದ್ರೆ ದೇವಾಸದಲ್ಲಿ ಮುದ್ರಣ ಮಾಡಲಾಗ್ತಿತ್ತು. ಈಗ ಇಲ್ಲೇ ಅಲ್ಲೇ ಮಾಡ್ಬೇಕಂತ ಏನಿಲ್ಲ. ಹೈಯೆಸ್ಟ್ ನಮ್ಮ ಮೈಸೂರಲ್ಲಿ ಕೂಡ ಏನಂತಂದ್ರೆ ಪ್ರಿಂಟ್ ಆಗ್ತಿದ್ದಾವೆ ಈಗ. ಓಕೆ, ಇಷ್ಟು ಗೊತ್ತಿರಲಿ. ನೆಕ್ಸ್ಟ್, ನೋಟುಗಳನ್ನು ಮುದ್ರಣ ಮಾಡಬೇಕು ಅಂತಂದ್ರೆ ಓಕೆ, ಭಾರತದ ಮೊಟ್ಟ ಮೊದಲ ನೋಟು ಮುದ್ರಣ ಕೇಂದ್ರ ನಾಸಿಕ್. ಸ್ವಾತಂತ್ರ್ಯ ಭಾರತದ ಮೊಟ್ಟ ಮೊದಲ ನೋಟು ಮುದ್ರಣ ಕೇಂದ್ರ ದೇವಾಸ್, ಆಲ್ರೆಡಿ ಹೇಳಿನೀಗ. ನೆಕ್ಸ್ಟ್, ಹರಿದು ಹೋಗಿರುವ ಹಾಗೂ ಚಲಾವಣೆಯಿಂದ ಹಿಂಪಡೆದುಕೊಂಡ ನೋಟುಗಳನ್ನು ಮರುಮುದ್ರಣ ಮಾಡಲಾಗುತ್ತದೆ. ಎಲ್ಲಿ ಮುದ್ರಣ ಮಾಡಲಾಗುತ್ತದೆ? ಮೈಸೂರಿನಲ್ಲಿ ಮುದ್ರಣ ಮಾಡಲಾಗುತ್ತದೆ. ಮೈಸೂರಿನಲ್ಲಿ ಏನು ಮಾಡಲಾಗ್ತದ? ಮರುಮುದ್ರಣ ಮಾಡಲಾಗ್ತದ. ಮೊದಲು ಮೈಸೂರು ಅಂತ ಕರಿತಿದ್ದೀವಿ, ಈಗ ಮೈಸೂರು ಅಂತ ಕರಿತೀವಿ. 2014 ಮಾಡ್ಯಾರ ನೋಡ್ರಿ ಇದನ್ನು. 2014 ನವೆಂಬರ್ 1ಕ್ಕೆ ಏನಂದ್ರೆ ಮರುನಾಮಕರಣ ಮಾಡಿದ್ದಾರೆ. ಕಲಬುರ್ಗಿ, ಗುಲ್ಬರ್ಗ ಇದ್ದಿದ್ದು ಕಲಬುರ್ಗಿ ಮಾಡಿದರು. ನಿಮಗೆಲ್ಲ ಗೊತ್ತಿದೆ ಇದು. ಓಕೆ, ನೆಕ್ಸ್ಟ್ 2016 ನೋಟುಗಳನ್ನು ಅಮಾನ್ಯೀಕರಣಗೊಳಿಸಿದ ನಂತರ ಅತಿ ಹೆಚ್ಚಿನ ಪ್ರಮಾಣದಲ್ಲಿ 2000 ಹಾಗೂ 500 ರೂಪಾಯಿಯ ನೋಟುಗಳನ್ನು ಮೈಸೂರಿನಲ್ಲಿ ಮುದ್ರಣ ಮಾಡಲಾಗಿತ್ತು. ಆಗಲೇ ಹೇಳಿದ ಪಾಯಿಂಟ್ಸ್ ಇಲ್ಲಿ ಬಂತು ನೋಡ್ರಿ. 1900 ಇದು ಕೂಡ ಹೇಳಿದ್ದೀನಿ. 1982 ಲಾರ್ಡ್ ಇರ್ವಿನ್ ಅವರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಗದದ ನೋಟುಗಳನ್ನು ಅವರು ಪರಿಚಯ ಮಾಡಿದರು ನಮ್ಮ ದೇಶದಲ್ಲಿ. ಓಕೆ, ನೆಕ್ಸ್ಟ್ ಏನಂತಂದ್ರೆ ನಮ್ಮ ದೇಶದಲ್ಲಿ 1968 ನಮ್ಮ ದೇಶದಲ್ಲಿ 1968 ನೋಟುಗಳನ್ನು ಮುದ್ರಣ ಮಾಡಬೇಕಂತಂದ್ರೆ ಒಂದು ಪೇಪರ್ ಬೇಕು. ಅದಕ್ಕೆ ಪೇಪರನ್ನು ತಯಾರಿಸುವಂಥ ಕಾರ್ಖಾನೆ ಇರಲಿಲ್ಲ ನಮ್ಮ ದೇಶದ ಒಳಗಡೆ. ಅಪ್ ಟು ಎಲ್ಲಿವರೆಗೆ? 1968 ಇರಲಿಲ್ಲ. ನಂತರ ನೋಡ್ರಿ, ಕಾಗದದ ಕಾರ್ಖಾನೆ ಇರಲಿಲ್ಲ.
1968ಕ್ಕಿಂತ ಪೂರ್ವದಲ್ಲಿ ಭಾರತೀಯರು ಏನು ಮಾಡ್ತಿದ್ರು ಅಂತಂದ್ರೆ ಬೇರೆ ಬೇರೆ ದೇಶಗಳಿಂದ, ಇಂಗ್ಲೆಂಡಿಂದ, ರಷ್ಯಾದಿಂದ, ಬ್ರೆಜಿಲಿಂದ, ಕೆನಡಾದಿಂದ ಏನಂತಂದ್ರೆ ನೋಟುಗಳನ್ನು ಮುದ್ರಣ ಮಾಡಬೇಕಂದ್ರೆ ಬಳಸ್ತಾರಲ್ಲ ಪೇಪರ್, ಕಾಗದದನ್ನು ಏನು ಮಾಡ್ಕೊಳ್ತಿದ್ರು, ಇಂಪೋರ್ಟ್ ಮಾಡ್ಕೊಳ್ತಿದ್ರು. ಕಾಗದವನ್ನು ಏನು ಮಾಡ್ಕೊಳ್ತಿದ್ರು, ಆಮದು ಮಾಡ್ಕೊಳ್ತಿದ್ರು. ನಂತರ ಏನು ಮಾಡ್ತಾರೆ, ನೋಟುಗಳನ್ನು ತಯಾರಿಸುವಂಥ ಆಮದು ಮಾಡ್ಕೊಳ್ತಿದ್ದೀವಿ. ಆಮದು ಮಾಡ್ಕೊಂಡಿದ ನಂತರ 1968ರಲ್ಲಿ ನೋಡ್ರಿ, 1968ರಲ್ಲಿ ಮಧ್ಯಪ್ರದೇಶದ ಹೊಸಿಂಗಾಬಾದ್ ಅಥವಾ ಈ ಪ್ರಸ್ತುತ ನರ್ಮದಾಪುರಂ ಅಂತೇಳಿ ಮರುನಾಮಕರಣ ಮಾಡಿದ್ದಾರೆ. ಅದಕ್ಕೆ ಯಾವ ಪುರಂ? ನರ್ಮದಾಪುರಂ ಅಂತೇಳಿ ಏನು ಮಾಡಿದ್ದಾರೆ, ಮರುನಾಮಕರಣ ಮಾಡಿದ್ದಾರೆ. ನರ್ಮದಾಪುರಂ ಯಾಕೆ ಮರುನಾಮಕರಣ ಮಾಡಿದ್ರು ಅಂತಂದ್ರೆ, ಈ ಹೊಸಿಂಗಾಬಾದ್ ನಗರದ ಮೇಲೆ ಏನಂದ್ರೆ ನರ್ಮದಾ ನದಿ ಹರಿತದ. ಯಾವ ನದಿ? ನರ್ಮದಾ ನದಿ ಏನು ಮಾಡುತ್ತೆ, ಹರಿತದ. ನರ್ಮದಾ ನದಿ ಹರಿಯುವುದರಿಂದ ಇದಕ್ಕೇನಂತಂದ್ರೆ ನರ್ಮದಾಪುರಂ ಅಂತೇಳಿ ಮರುನಾಮಕರಣ ಮಾಡಿದರು. ಓಕೆ, ನೆಕ್ಸ್ಟ್ ಈ ನರ್ಮದಾಪುರಂ ಎಂಬಲ್ಲಿ ನೋಟುಗಳನ್ನು ತಯಾರಿಸಲು ಬಳಸುವ ಕಾಗದದ ಕಾರ್ಖಾನೆಯನ್ನು ಏನು ಮಾಡಿದರು, ಸ್ಥಾಪಿಸಿದರು. ಕಾಗದದ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರೆ. ಅವಾಗಿಂದ ಏನಂತಂದ್ರೆ ನಮ್ಮ ದೇಶದಲ್ಲಿ ಏನಂತಂದ್ರೆ ಕಂಟಿನ್ಯೂ ಆಗಿ ಏನಂತಂದ್ರೆ ನೋಟುಗಳನ್ನು ತಯಾರಿಸಲು ಬಳಸುವಂಥ ಕಾಗದವನ್ನು ಇಲ್ಲೇ ತಯಾರು ಮಾಡಲಾಗ್ತದೆ. ನೋಡ್ರಿ, ಭಾರತದಲ್ಲಿ ನೋಟುಗಳನ್ನು ಮುದ್ರಿಸಲು ಯಾವ ಮರವನ್ನು, ಈ ಕಾಗದವನ್ನು ತಯಾರಿಸ್ಬೇಕು ಅಂತಂದ್ರೆ ಯಾವ್ದು ಮರ ಬೇಕ್ರಿ ಅಂತಂದ್ರೆ ಪ್ಲಮ್ ಮರ ಅಂತೇಳಿ ಬೇಕ್ರಿ. ಓಕೆ, ಆ ಕಾಗದವನ್ನು ಪ್ಲಮ್ ಮರದಿಂದ ತಯಾರಿಸಲಾಗ್ತದ. ಪ್ಲಮ್ ಮರದಿಂದ ಕಾಗದವನ್ನು ತಯಾರಿಸ್ತಾರೆ. ಯಾವ ಮರದಿಂದ? ಪ್ಲಮ್ ಮರದಿಂದ ಕಾಗದವನ್ನು ತಯಾರಿಸ್ತಾರೆ. ಆ ಕಾಗದ ನೋಡ್ರಿ, ಭಾರತದ ನೋಟುಗಳನ್ನು ಮುದ್ರಿಸಲು ಶುದ್ಧ ಪ್ರಮಾಣ, ಈ ಪ್ಲಮ್ ಮರದ ಕಾಗದ ತೊಗೊಂಡ್ರೆ ಅಷ್ಟೇ ಆಗ್ತದೇನ, ಶುದ್ಧ ಪ್ರಮಾಣದ ಬಿಳಿ ಬಣ್ಣದ ಏನಂತಂದ್ರೆ ಏನು ತೊಗೊಳ್ತಾರೆ, ಶುದ್ಧ ಪ್ರಮಾಣದ ಹತ್ತಿಯನ್ನು ತೊಗೊಳ್ತಾರೆ. ಶುದ್ಧ ಪ್ರಮಾಣದ ಹತ್ತಿ ಮತ್ತು ಹತ್ತಿನ ತೊಗೊಂಡು ಏನು ಮಾಡಬೇಕು, ಹತ್ತಿಯನ್ನು ತೊಗೊಳ್ತಾರೆ. ಮತ್ತೇನಂತಂದ್ರೆ ಬೋಲ್ಸಾನ್ ಮರದ ಎಣ್ಣೆಯನ್ನು ತೊಗೊಳ್ತಾರೆ. ಬೋಲ್ಸಾನ್ ಮರದ ಎಣ್ಣೆ. ಓಕೆ, ಬೋಲ್ಸಾನ್ ಮರದ ಎಣ್ಣೆ ನೋಡ್ರಿ, ಬೋಲ್ಸಾನ್ ಮರದ ಎಣ್ಣೆ ಹಾಕಿದ್ರಿಂದ ಈ ನೋಟುಗಳ ಮೇಲೆ ಕಲರ್ ಹೋಗಂಗಿಲ್ಲ, ಫಿಕ್ಸ್ ಕಲರ್ ಆಗಿ ಉಳಿತಿತ್ತು, ಕಲರ್ ಹೊಟ್ಟೆ ಹೋಗಂಗಿಲ್ಲ. ಈಗ ಎಷ್ಟು ಜನ ಮುಟ್ತಾರೆ ಇದನ್ನು, ಕಲರ್ ಹೋಗ್ತಿತ್ತೇನೆ, ಇದನ್ನು ಕಲರ್ ಹೋಗಬಾರ್ದು ಅಂತೇಳಿ ಏನು ಹಾಕಿರ್ತಾರೆ, ಈ ಬೋಲ್ಸಾನ್ ಮರದ ಎಣ್ಣೆಯನ್ನು, ಆಯಿಲನ್ನು ಹಾಕಿರ್ತಾರೆ. ಸರಿ, ಪ್ಲಮ್ ಮರ ಅಂತೀರಿ, ಬೋಲ್ಸಾನ್ ಮರ ಎಲ್ಲಿ ಕಂಡು ಬರ್ತಾವ್ರಿ? ನಮ್ಮ ಯಾದಗಿರಿ ಕೊಪ್ಪಳ ಒಳಗೆ ಕಂಡು ಬರ್ತಾವೇನ್ರಿ ಅಂದಿರಿ. ಮತ್ತು ಅಲ್ಲಿ ಜಾಲಿ ಗಿಡಗಳು ಕಂಡು ಬರ್ತವೆ. ಜಾಲಿ ಗಿಡ ಅಂದ್ರೆ ಗೊತ್ತಾಗ್ತದಿಲ್ಲ, ಮುಳ್ಳು ಕಂಟಿಗಳು ನೋಡಿರ್ತೀರಿ ಬಿಡು. ಓಕೆ, ಅವು ಕಂಡು ಬರ್ತವೆ. ಬಟ್ ಏನಂತಂದ್ರೆ ಇವು ಬೋಲ್ಸಾನ್ ಮರ, ಪ್ಲಮ್ ಮರ ಇವು ಏನಂತಂದ್ರೆ ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಕಂಡು ಬರ್ತವೆ. ನಮ್ಮ ಪಶ್ಚಿಮ ಘಟ್ಟ ಒಳಗೆ ಏನಂತಂದ್ರೆ ಪ್ಲಮ್ ರಿಸರ್ವ್ ಫಾರೆಸ್ಟ್ ಅಂತೇಳಿ ಇದೆ ರೀ, ಅಲ್ಲಿ ಏನಂತಂದ್ರೆ ಕಂಡು ಬರ್ತವೆ, ಅಲ್ಲಿಂದ ತೊಗೊಳ್ತೀವಿ. ನೆಕ್ಸ್ಟ್ ಏನಂತಂದ್ರೆ ನೋಟುಗಳನ್ನು ಏನಂತಂದ್ರೆ ಶುದ್ಧ ಪ್ರಮಾಣದ ಎಣ್ಣೆಯನ್ನು ಬಳಸುವುದರ ಮೂಲಕ ಏನು ಮಾಡ್ತಾರೆ, ಪ್ಲಮ್ ಮರದಿಂದ ತಯಾರಿಸಲಾಗಿರುವ ಕಾಗದವನ್ನು ಬಳಸಿಕೊಂಡು ನೋಟುಗಳನ್ನು ಏನು ಮಾಡ್ತಾರೆ, ವಿವಿಧ ಬಣ್ಣಗಳನ್ನು ಲೇಪನ ಮಾಡೋದ್ರ ಮೂಲಕ ವಿವಿಧ ಕಲರನ್ನು ಬಳಸ್ತಾರೆ. ವಿವಿಧ ಬಣ್ಣಗಳನ್ನು ಏನು ಮಾಡ್ತಾರೆ, ಬಳಸಿ ನೋಟುಗಳನ್ನು ಏನು ಮಾಡ್ತಾರೆ, ಮುದ್ರಣ ಮಾಡಲಾಗ್ತದ. ಸರ, ನೀವು ಏನಂತಂದ್ರೆ ಸಾರ್ವಜನಿಕ ಸಾಲ ಅಂತೇಳಿ ಹೇಳಿದಿರಿ ನಮಗೆ. ಸಾರ್ವಜನಿಕ ಸಾಲ ಹೇಳಿದಾಗ ಪ್ರತಿಯೊಬ್ಬ ಭಾರತೀಯನ ಮೇಲೆ 32,000 ಸಾಲ ಅದ ಅಂತೇಳಿ ಹೇಳಿರಿ ಸರ. ಮತ್ತು ಸರ, ನಮ್ಮ ಸರ್ಕಾರದವರು ನಮ್ಮದೇ ಪಿಚ್ಚು ನಮ್ಮದೇ ಐತ್ರಿ, ಬ್ಯಾಟಿಂಗು ನಮ್ಮದೇ ಐತ್ರಿ, ಬಾಲು ನಮ್ಮದೇ ಐತ್ರಿ, ಹಂಗೆ ಬೇಕಾದಂಗೆ ಹೊಡ್ಕೊಳ್ಬೋದಲ್ರಿ. ಹೊಡ್ಕೊಳಕ್ಕೆ ಬರಂಗಿಲ್ಲಪ್ಪ. ಹೆಂಗೆ ಬೇಕಾದಂಗೆ ಪ್ರಿಂಟ್ ಮಾಡಿ ಕೊಟ್ಬಿಟ್ರೆ ನೀವು ಕೆಲಸ ಮಾಡ್ತಿರೋನು. ಪ್ರಿಂಟ್ ಮಾಡಿ 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 ಈ ಲಾಸ್ಟ್ ಟೈಮ್ ಏನಂದ್ರೆ ಮೋದಿ ಸಾಹೇಬ್ರು ಏನಂತಾರೆ, ಫಸ್ಟ್ ಟೈಮ್ ಲಾಕ್ಡೌನ್ ಒಳಗೆ 20 ಲಕ್ಷ ಕೋಟಿ ಏನಂದ್ರೆ ಪ್ಯಾಕೇಜ್ ಕೊಟ್ಟರು ಕರೋನಾ ಒಳಗೆ. ಸರ್, 20 ಲಕ್ಷ ಕೋಟಿ ಎಲ್ಲಿ ಬಂತ್ರಿ? ನಮಗೆ ₹1 ಬಂದಿಲ್ಲ ರೀ ನಮ್ಮ ಕೈಯಾಗ. ಬಟ್ ಇನ್ನು ಜೀರೋ ಅಕೌಂಟ್ ಹೊಂದಿದ್ದವ್ರಿಗೆ, ಮಹಿಳೆಯರಿಗೆ ಅಂತಂದ್ರೆ 18+ ಯಾರಿದ್ರಲ್ಲ ಅವ್ರಿಗೆ ಅಂದ್ರೆ ₹500 ಹಾಕಿದ್ರು ಅಷ್ಟೇ ರೀ, ಮತ್ತೇನು ಹಾಕಿಲ್ಲ. ಯಾರಿಗಾರು ಹಾಕಿರ್ಬೇಕಲ್ಲ, ಮಹಿಳೆಯರಿದ್ರೆ ಹಾಕಿರ್ತಾರೆ ನಿಮ್ಗೆ. ಸರ್, ₹1 ಸಿಗ್ಲಿಲ್ಲ ರೀ. ಅದ್ರ ಬದಲಿಗೆ ಏನಂದ್ರೆ ನಮ್ಮ ದೇಶ ಒಳಗೆ 140 ಕೋಟಿ ಪಾಪ್ಯುಲೇಷನ್ ಇದೆ ರೀ ನಮ್ಮದು. 2 ಲಾಕ್ಡೌನ್ ಸೇರಿಸಿದ್ರೆ 140 ಕೋಟಿ ಇದೆ. ಹಾಗಾದರೆ 2 ಲಾಕ್ಡೌನ್ ಸೇರಿದ್ರೆ 140 ಕೋಟಿ ಇದೆ. ಫಸ್ಟ್ ಲಾಕ್ಡೌನ್ ಒಳಗೆ ಏನಂತಂದ್ರೆ 84 ಲಕ್ಷ ಶ್ರೀಮತಿಗಳು ಗರ್ಭವತಿಗಳಾಗಿದ್ದಾವಂತ. ಅದು ಒಂದು ವರದಿಯ ಪ್ರಕಾರ, ನಾನೇನು ಎಣ್ಸಕ್ಕೆ ಹೋಗಿಲ್ಲ. ರೈಟ್. ನೆಕ್ಸ್ಟ್ ಏನಂತಂದ್ರೆ 140 ಕೋಟಿ
ಸರ್ ಎಲ್ರಿಗೆ ಅಂದರೆ 2 ಕೋಟಿ ಕೊಟ್ಟರೆ ಕೆಲಸ ಆಗ್ತಿತ್ತಲ್ಲ ಸರ್, 20 ಲಕ್ಷ ಕೋಟಿ ಎದಕ್ರಿ ಅಂತೇಳಿ ನಿಮ್ಮ ಕ್ವಶನ್, ನಂದು ಕ್ವಶನ್ ಅದು. ನಿಮ್ಗೆ 2 ಕೋಟಿ ಕೊಟ್ಟರೆ ನಿಮ್ಮ ಮಾತು ಹೆಂಗೆ ಬರ್ತಿದ್ದವು? ಮಾತೇ ಬೇರೆ ಬರ್ತಿದ್ದು. ಕೆಲಸ ಮಾಡ್ತೀನೋ, ನನ್ನ ಕಡೆನೂ 2 ಕೋಟಿ ಐತಿ, ನಾ ಯಾಕೆ ಕೆಲಸ ಮಾಡಲಿ, ಮತ್ತು ನೀನು ಹೇಳ್ತೀಯ ನಾನು ಯಾಕೆ ಮಾಡಲಿ, ನೀನು ಯಾಕೆ ಮಾಡಲಿ ಅಂತಿದ್ರೆ ಕೆಲಸನೇ ಮಾಡೋರು ಯಾರು ಇರಲಿಲ್ಲ. ಇನ್ಫ್ಲೇಷನ್ ಆಗಿಬಿಡ್ತದ. ಓಕೆ, ಒಂದೊಂದು ಏನಂತಂದ್ರೆ ವಾಟರ್ ಬಾಟ್ಲ್ ತೊಗೋಬೇಕಂದ್ರೆ 20 ರೂಪಾಯಿ ಅದಲ್ಲ, ಅದು ಏನಂತಂದ್ರೆ 2000 ಹೋಗ್ಬಿಡ್ತದ. ಯಾಕಂದ್ರೆ ಕೆಲಸ ಮಾಡೋರು ಯಾರು ಇರಂಗಿಲ್ಲ. ಎಲ್ಲರ ಕಡೆ ದುಡ್ಡಿದ್ದಾಗ ದುಡ್ಡಿಗೆ ವ್ಯಾಲ್ಯೂ ಇರ್ತೈತೇನ್ರಿ? ಯಾವುದೇ ಥರ ದುಡ್ಡಿಗೆ ವ್ಯಾಲ್ಯೂ ಇರೋಂಗಿಲ್ಲ. ಸೊ ಬೇಕಾದಂಗೆ ಏನಂದ್ರೆ ಸೇಮ್ ನಾ ಏನು ಹೇಳಿನಲ್ಲ ಅದೇ ಡೈಲಾಗ್ ಏನಂತಂದ್ರೆ ಲಾಸ್ಟ್ ಇಯರ್ 2019-20 ಒಳಗಡೆ ವೆನಿಜುವೆಲಾ ಮತ್ತು ಜಿಂಬಾಬ್ವೆದವ್ರು ಸೇಮ್ ಮಾಡಿದ್ರು ಇದೇ ಥರ. ಹೆಚ್ಚು ನೋಟುಗಳನ್ನು ಪ್ರಿಂಟ್ ಮಾಡಿಬಿಟ್ರು. ಪ್ರಿಂಟ್ ಮಾಡಿ ಅಂತಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಜನಸಾಮಾನ್ಯರಿಗೆ ಸಾಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನು ಮಾಡಿದ್ರು ಗೊತ್ತಾ? ಸಾಲ ತೊಗೊಂಡು ಏನಂತಂದ್ರೆ ಎಲ್ಲರ ಕಡೆ ದುಡ್ಡಿದ್ದಾಗ ಯಾರು ಕೆಲಸ ಮಾಡೋಂಗಿಲ್ಲ. ರೈತರು ಯಾರು ಕೆಲಸ ಮಾಡ್ತಾರೆ? ನೀವು ಬಿಸಿಲೊಳಗೆ ಕೆಲಸ ಮಾಡಂದ್ರೆ ಆಕ್ಕಿತಿನ? ಆಗಂಗಿಲ್ಲ. ಎಲ್ಲರೂ ಏನಂತಂದ್ರೆ ಆರಾಮದಾಯಕ ಜೀವನ ಕಳಿಬೇಕಂತಾರೆ. ಸೊ ವಸ್ತುಗಳು ಸಿಗಂಗಿಲ್ಲ, ವಸ್ತುಗಳಿಗೆ ಬೇಡಿಕೆ ಜಾಸ್ತಿ ಆಗ್ತದೆ, ಬೆಲೆ ಜಾಸ್ತಿ ಆಗಿ ಇನ್ಫ್ಲೇಷನ್ ಆಗಿ ಆರ್ಥಿಕ ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗ್ತದ ಅಂತೇಳಿ ಹೇಳ್ಬೋದು. ಅದಕ್ಕೇನಂದ್ರೆ ಮನಸ್ಸಿಗೆ ಬಂದಾಗ ಏನಂತಂದ್ರೆ ನೋಟುಗಳನ್ನು ಮುದ್ರಣ ಮಾಡೋಂಗಿಲ್ಲ. ನೋಟುಗಳನ್ನು ಮುದ್ರಣ ಮಾಡ್ಬೇಕಂತಂದ್ರೆ ಕೆಲವೊಂದು ನಿಯಮಗಳು ಇದ್ದಾವ್ರಿ. ಯಾವುದಂತಂದ್ರೆ ಮೊದಲು ಪ್ರಪೋಸ್ನಲ್ ಸಿಸ್ಟಮ್ ಅಂತೇಳಿ ಇತ್ತು. ಎಟ್ ಪ್ರೆಸೆಂಟ್ ಏನಂದ್ರೆ ಮಿನಿಮಮ್ ರಿಸರ್ವ್ ಸಿಸ್ಟಮನ್ನು ಬಳಸ್ತೀವಿ ನಾವು. ನೆಕ್ಸ್ಟ್ ಅದೇ ಹೇಳಬೇಕೀಗ ನೋಡ್ರಿ. 1956ಕ್ಕಿಂತ ಪೂರ್ವದಲ್ಲಿ NCERT ಬುಕ್ ಪ್ರಕಾರ ಹೇಳ್ತಿದ್ದೀನಿ ಇದನ್ನು, ಗೌರ್ಮೆಂಟ್ ಬುಕ್ ಪ್ರಕಾರ ಲೋಕಲ್ ಬೋರ್ಡ್ ಕೊಳಕ್ಕೆ ಕೊಟ್ಟಾನೆ 1957 ಅಂತೇಳಿ ಕೊಟ್ಟಾನೆ. ಬಟ್ ಏನಂತಂದ್ರೆ 1956 ಗೌರ್ಮೆಂಟ್ ಬುಕ್ ಒಳಗೆ 1956ಕ್ಕಿಂತ ಪೂರ್ವದಲ್ಲಿ ನೋಟುಗಳನ್ನು ಮುದ್ರಣ ಮಾಡಬೇಕು ಅಂತಂದ್ರೆ ನಮ್ಮ ದೇಶದಲ್ಲಿ ಪ್ರಮಾಣಾನುಗುಣ ಪದ್ಧತಿಯನ್ನು ಅನುಸರಿಸಲಾಗುತ್ತಿತ್ತು. ಪ್ರಮಾಣಾನುಗುಣ ಪದ್ಧತಿಯನ್ನು ಏನು ಮಾಡಲಾಗ್ತಿತ್ತು? ಅನುಸರಿಸಲಾಗುತ್ತಿತ್ತು. ಯಾವ ಪದ್ಧತಿ ಅನುಸರಿಸಲಾಗುತ್ತಿತ್ತು ಅಂತಂದ್ರೆ ಪ್ರಪೋಸ್ನಲ್ ಸಿಸ್ಟಮ್ ಒಳಗೆ ಏನಂತಂದ್ರೆ ಯಾವುದೇ ಥರ ಏನಂತಂದ್ರೆ ದುಡ್ಡನ್ನು ಇಡಬೇಕಾಗಿರುವಂಥ ಅವಶ್ಯಕತೆ ಇರಲಿಲ್ಲ. ಪ್ರಮಾಣಾನುಗುಣ ಪದ್ಧತಿಯನ್ನು ಅನುಸರಿಸ್ತಿದ್ರು. ಈಗ ಪ್ರೆಸೆಂಟ್ ನೋಟುಗಳನ್ನು ಮುದ್ರಣ ಮಾಡಬೇಕಂದ್ರೆ ನಮ್ಮ ದೇಶದಲ್ಲಿ ಯಾವುದಂತಂದ್ರೆ ಕನಿಷ್ಠ ಮೀಸಲು ಪದ್ಧತಿಯನ್ನು ಅನುಸರಿಸ್ತಿದ್ದೇವೆ. ಓಕೆ, ಪ್ರಸ್ತುತ ಭಾರತದಲ್ಲಿ ನೋಟುಗಳನ್ನು ಮುದ್ರಣ ಮಾಡೋಕ್ಕೆ ಯಾವ ಪದ್ಧತಿಯನ್ನು ಅನುಸರಿಸ್ತಿದ್ದಾರೆ ಅಂತಂದರೆ ಕನಿಷ್ಠ ಮೀಸಲು ಪದ್ಧತಿ ಅಂತೇಳಿ ಕರಿತೀವಿ. ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂತ ಕರೀತಾರೆ. ಯಾವ ಸಿಸ್ಟಮ್? ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂತ ಕರಿತೀವಿ. ರಿಸರ್ವ್ ಸಿಸ್ಟಮ್ ಅನ್ನು ಏನಂತಂದ್ರೆ ಅನುಸರಿಸ್ತಿದ್ದೀವಿ. ಓಕೆ, ಹಾಗಾದರೆ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಯಾವಾಗಿಂದ್ರಿ ಅಂತ ಕೇಳಿದ್ರೆ ಈ ಪ್ರಸ್ತುತ ಭಾರತದಲ್ಲಿ ಮಿನಿಮಮ್ ರಿಸರ್ವ್ ಸಿಸ್ಟಮ್ 1956ರಿಂದ ಮಿನಿಮಮ್ ರಿಸರ್ವ್ ಸಿಸ್ಟಮನ್ನು ಅನುಸರಿಸ್ತಿದ್ದೀವಿ. ನೋಡ್ರಿ, ಪ್ರಸ್ತುತ ಭಾರತದಲ್ಲಿ ನೋಟುಗಳನ್ನು ಮುದ್ರಿಸಲು ಕನಿಷ್ಠ ಮೀಸಲು ಪದ್ಧತಿಯನ್ನು ಅನುಸರಿಸಲಾಗುತ್ತಿದೆ. ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂದ್ರೆ ಏನ್ರಿಪ್ಪ? ಈ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಬಗ್ಗೆ ಹೇಳಬೇಕು ಅಂತಂದ್ರೆ ಕೆಲವೊಂದು ಏನಂತಂದ್ರೆ ಈಗ ಕನಿಷ್ಠ ಮೀಸಲು ಪದ್ಧತಿಯಲ್ಲಿ 200 ಕೋಟಿ ರೂಪಾಯಿ ಇಡಬೇಕ್ರಿ. ಎಷ್ಟು ಕೋಟಿ? 200 ಕೋಟಿ ಮೌಲ್ಯದ. ಅದರೊಳಗಡೆ 115 ಕೋಟಿ ಮೌಲ್ಯದ, ಎಷ್ಟು? 115 ಕೋಟಿ ಮೌಲ್ಯದ ಏನಂತಂದ್ರೆ ಬಂಗಾರದ ರೂಪದಲ್ಲಿ ಇಡಬೇಕು. ಇನ್ನು ಈ ಕಡೆ 85 ಕೋಟಿ ರೂಪಾಯಿ ಮೌಲ್ಯದ, ಎಷ್ಟು ಕೋಟಿ? 85 ಕೋಟಿ ಮೌಲ್ಯದ ಯಾವುದರ ರೂಪದಲ್ಲಿ ಇಡಬೇಕು ಅಂತ ಕೇಳಿದ್ರೆ ಆಸ್ತಿ ಪತ್ರ, ಸಾಲದ ಪತ್ರ. ಇದರ ಬಗ್ಗೆ ಹೇಳಬೇಕಂದ್ರೆ ಇನ್ನೂ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದ ಮುಂದಿನ ತರಗತಿಯಲ್ಲಿ. ಏನಂತಂದ್ರೆ ಈ ಮಿನಿಮಮ್ ರಿಸರ್ವ್ ಸಿಸ್ಟಮ್ನ ಯಾಕೆ ಇಡಬೇಕ್ರಿ, ಎದಕ್ಕೆ ಇಡಬೇಕು, ಇಡಬೇಕಾಗಿರುವಂಥ ಅವಶ್ಯಕತೆ ಏನಿದೆ, ಇಡಲಿಲ್ಲ ಅಂದರೆ ಏನಾಗ್ತದ, ಇದರ ಬಗ್ಗೆ ಡಿಟೇಲ್ ಆಗಿ ಏನಂತಂದ್ರೆ ಮುಂದೆ ನೋಡೋಣ. ಇನ್ನೂ ಮುಗ್ದಿಲ್ಲ ಇದರ ಬಗ್ಗೆ. ಏನಂತಂದರೆ ಇನ್ನೂ ಬಹಳಷ್ಟು ಹೇಳಬೇಕು. ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವುದು ಇನ್ನೂ ಇದೆ. ಇದರ ಬಗ್ಗೆ ಇನ್ನೂ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಅಂತ. ನೆಕ್ಸ್ಟ್ IC ಸರ್ ಬಂದಿದ್ದಾರೆ, ಕ್ಲಾಸ್ ಕೇಳಿ. ಓಕೆ, ಧನ್ಯವಾದಗಳು.